ನಾನು ಮಾತನಾಡ್ತಾ ಇರುವಂತ ವ್ಯಕ್ತಿಯನ್ನ ನೀವು ಗಮನಿಸಲೇಬೇಕು. ಯಾಕಂತ ಹೇಳಿದ್ರೆ ಹಿ ಸೋ ಸ್ಪೆಷಲ್. ಹೈಕಮಾಂಡ್ ಅವರಿಗೆ ಫ್ರೆಂಡ್ ಇದ್ದ ಹಾಗೆ. ಆಫ್ ಕೋರ್ಸ್ ರಾಹುಲ್ ಗಾಂಧಿ ದ ಬೆಸ್ಟ್ ಫ್ರೆಂಡ್. ಸೋನಿಯಾ ಗಾಂಧಿ ಒಬ್ಬ ಒಳ್ಳೆ ಮಾರ್ಗದರ್ಶಕ ಇದ್ದ ಹಾಗೆ. But I am fortunate enough to be a very closely working with an high command like ರಾಹುಲ್ ಗಾಂಧಿ ಅವ್ರ ಜೊತೆ ಕೆಲಸ ಮಾಡಲಿಕ್ಕೆ, ಸೋನಿಯಾ ಗಾಂಧಿ ಅವ್ರ ಜೊತೆ ಕುಂತು ಮಾತಾಡಿ ಅವ್ರ ಜೊತೆ ಡೈನಿಂಗ್ ಶೇರ್ ಮಾಡುವಂತ. ಗಾಂಧಿ ಫ್ಯಾಮಿಲಿ ಅಂತ ಬಂದಾಗ ಜನ ಅವ್ರಿಗೆ ಯಾವುದೇ ರೀಜನ್ ಮತ್ತು ರಿಲಿಜನ್ದಲ್ಲಿ ಕೌಂಟ್ ಮಾಡೋದು. ದೇ ಕೌಂಟ್ ಇಸ್ ಅನ್ ಇಂಡಿಯನ್, ದೇ ಕೌಂಟ್ ದೆಮ್ ದೇ ಆರ್ ಫಾರ್ ದಿ ಕಾಂಗ್ರೆಸ್ ಪಾರ್ಟಿ. ಯೂತ್ ಕಾಂಗ್ರೆಸ್ ನ ಹುಟ್ಟು ಹಾಕಿದವರೇ ನೀವು. ದೇವರನ್ನು ಬಿಟ್ಟರೆ ಐ ನೋ ವಾಟ್ ಐ ಆಮ್. It is very difficult nowadays to be simple like my father. ನಮ್ಮ ಡ್ಯಾಡಿ 96 ಫಸ್ಟ್ ಟೈಮ್ ಧಾರವಾಡ ಸೌತ್ ಅಂತ ಕಾನ್ಸ್ಟಿಟ್ಯೂನ್ಸಿ. ಸೊ ಧಾರವಾಡ ಸೌತ್ ನಲ್ಲಿ ಅವ್ರು ಗೆದ್ದು ಬರ್ತಾರೆ. ದೇಶ ಹಾಳಾಗ್ಲಿಕ್ಕೆ ಕಾಂಗ್ರೆಸ್ ಕಾರಣ ಅಂತ ಬಿಜೆಪಿಯ ಆ ಹೇಳಿಕೆ ಸಿಕ್ಕಾಪಟ್ಟೆ ಸದ್ದಲ್ಲಿದೆ. $54 ಇದ್ದಿದ್ದನ್ನ $90 ತಗೊಂಡು ಹೋಗ್ಬಿಟ್ರು. ನಿಮ್ಮ ಹತ್ರ $1 ಕೋಟಿ ಇದ್ದಿದ್ದನ್ನ 40% ಯು ಬಿಕಮ್ ಪುವರ್ ಡೈರೆಕ್ಟ್ಲಿ ಫಾರ್ ನಥಿಂಗ್. ನೀವೆಲ್ಲರೂ ಇನ್ವೆಸ್ಟ್ ಮಾಡಿ ಲಾಸ್ ಆಯ್ತು ಅನ್ನಂಗಿಲ್ಲ. ಕೀಪಿಂಗ್ ಯುವರ್ ಮನಿ ಇನ್ ಯುವರ್ ಬ್ಯಾಂಕ್ ಯು ಬಿಕಮ್ 40% ಪುವರ್ ದೆನ್ ವಾಟ್ ಯು ಆರ್ ಪ್ರಿವಿಯಸ್ಲಿ. ದೇಶದಲ್ಲಿ ಒಂದು 3 ಕಡೆ ಮಾತ್ರ ಇದ್ದೀವಲ್ಲ ಅಂತ ಅನ್ಸಲ್ವಾ? ಸೊ ನೀವು ಎಲ್ಲಿವರೆಗೂ ವೋಟರ್ಸ್ ಅನ್ನ ಪೊಲರೈಸ್ ಮಾಡ್ತಿರೋ, ಎಲ್ಲಿವರೆಗೂ ಧರ್ಮ ಸಂಕಟದಲ್ಲಿ ಇಟ್ಕೊಂಡು ಜೀವನ ಮಾಡ್ತಿರೋ, ಐ ಫೀಲ್ ದಿಸ್ ವಿಲ್ ಹ್ಯಾಪನ್. ರಾಹುಲ್ ಗಾಂಧಿ ಪ್ರಧಾನಿ ಆಗ್ತಾರ ಇವತ್ತಿಲ್ಲ ನಾಳೆ ರಾಹುಲ್ ಗಾಂಧಿ ಈ ದೇಶದ ಪ್ರಧಾನಮಂತ್ರಿ ಆದ ಅಥವಾ ಅವ ಯಾರಿಗಾದ್ರೂ ಪ್ರಧಾನಮಂತ್ರಿ ಮಾಡಿದ ಅಂದ್ರೆ ಇವರೆಲ್ಲ ಬಂಡವಾಳಗಳನ್ನ ಹೊರದು ಇಂಥವ್ರು ಏನೋ ವಿಧಾನಸೌಧದಲ್ಲಿ ಇದ್ರೆ ಇನ್ನೂ ಚೆನ್ನಾಗಿರುತ್ತಲ್ಲ ಅನ್ನೋ ಒಂದು ಅಪೇಕ್ಷೆ ಇರುತ್ತೆ. ಯಾವಾಗ ನಾವು ನೋಡ್ಬೋದು ಮುಂದಿನ ದಿನಗಳಲ್ಲಿ. ನಾನು ರಾಹುಲ್ ಗಾಂಧಿ ಅವ್ರ ಜೊತೆಗಿದ್ದಾಗ ಐ ಹ್ಯಾವ್ ಪ್ರಮೋಟೆಡ್ ಲಾಟ್ ಆಫ್ MPs. ಒಂದು MP ಟುಡೇ ಈಸ್ ಇನ್ ರೈಲ್ವೆ ಮಿನಿಸ್ಟ್ರಿ. ಮುಖ್ಯಮಂತ್ರಿ ಬದಲಾವಣೆ ಆಗ್ಬೇಕು ಅಂತೀರಾ, ಆಗ್ಬಾರ್ದು ಅಂತೀರಾ? 100%. ಅದು ಬೇಕು. ಥ್ಯಾಂಕ್ ಯು. ಪವರ್ ಶೇರಿಂಗ್, ಹೈಕಮಾಂಡ್ 5 ವರ್ಷ 2.5 ವರ್ಷ ಒಪ್ಪಂದ, ಬರೀ ಇದೇ ಮಾತಾಗ್ತಾ ಇದೆ. ಅದು ಬೆಂಗಳೂರಲ್ಲಿರಲಿ ಬೆಳಗಾವಿಯಲ್ಲಿರಲಿ. ಆದರೆ ಈಗ ನಾನು ಮಾತನಾಡಿಸ್ತಾ ಇರುವಂಥ ವ್ಯಕ್ತಿಯನ್ನ ನೀವು ಗಮನಿಸಲೇಬೇಕು. ಯಾಕಂತ ಹೇಳಿದ್ರೆ ಹಿ ಸೋ ಸ್ಪೆಷಲ್. ಹೈಕಮಾಂಡ್ ಅಂತ ನಾವು ಹೇಳಿದ ತಕ್ಷಣ ನಮಗೆ ಹೈಕಮಾಂಡ್ ಅಂದರೆ ಒಂದು ದೊಡ್ಡ ಭಾವನೆ, ಹೌದು, ಉನ್ನತ ಗೌರವದ ಒಂದು ಭಾವನೆ ಬರುತ್ತೆ. ಆದರೆ ಹೈಕಮಾಂಡ್ ಇವರಿಗೆ ಫ್ರೆಂಡ್ ಇದ್ದ ಹಾಗೆ. ಅಫ್ಕೋರ್ಸ್ ರಾಹುಲ್ ಗಾಂಧಿ ದ ಬೆಸ್ಟ್ ಫ್ರೆಂಡ್. ಸೋನಿಯಾ ಗಾಂಧಿ ಒಬ್ಬ ಒಳ್ಳೆ ಮಾರ್ಗದರ್ಶಕ ಇದ್ದ ಹಾಗೆ. ಅದು ಈಗಲ್ಲ, ಬಹಳಷ್ಟು ವರ್ಷಗಳಿಂದ, ಬಹಳ ದಶಕಗಳಿಂದ ಆ ಒಂದು ಒಡನಾಟವನ್ನು ಇಟ್ಕೊಂಡು ಈಗಲೂ ಕೂಡ ಅದೇ ಸರಳ ಸಜ್ಜನಿಕೆಯಿಂದ ಇರುವಂಥ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ. ಅವರು ಬೇರಾರೂ ಅಲ್ಲ, ನೀವೆಲ್ಲರೂ ಕೂಡ ಕೇಳಿರುವಂಥ ಮಾಜಿ ಸಂಸದರು IG ಸನದಿಯವರ ಪುತ್ರ. ಅಟ್ ಪ್ರೆಸೆಂಟ್ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥ KPCC ಜನರಲ್ ಸೆಕ್ರೆಟರಿ ಆಗಿರುವಂಥ ಶಾಕೀರ್ ಸನದಿ ನಮ್ಮ ಜೊತೆಗೆ ಇವತ್ತು. ಸರ್ ನಮಸ್ಕಾರ, ವೆಲ್ಕಮ್ ಟು ದಿ ಶೋ. ನಮಸ್ಕಾರ. ಏನು ಸರ್ ನೀವು ನಾವು ಇಷ್ಟು ಸರಳ ವ್ಯಕ್ತಿಯನ್ನು ಹುಡುಕೊಂಡು ಮಾಡಿದಿರಲ್ಲ, ಹಿಂಗೆ ಯಾಕೆ ಎಲ್ಲರೂ ಕೂಡ ಈಗ ಯೂತ್ ಕಾಂಗ್ರೆಸ್ಸಲ್ಲಿ ನಾವೊಬ್ಬ ಲೀಡರ್ ಆಗಬೇಕು ಅಂತ ಬಯಸ್ತಾ ಇರ್ತಾರೆ. ಅಂಥದ್ರಲ್ಲಿ ಯೂತ್ ಕಾಂಗ್ರೆಸ್ನ ಹುಟ್ಟು ಹಾಕಿದವರೇ ನೀವು ಎಷ್ಟು ಸರಳವಾಗಿದ್ದೀರಲ್ಲ, ನಂಗೆ ಇದು ಬಹಳ ಸೋಜಿಗೆ ಅನಿಸ್ತಾ ಇದೆ. ವಾಟ್ ಈಸ್ ದ ಸೀಕ್ರೆಟ್ ಬಿಹೈಂಡ್ ಇಟ್? ಇಲ್ಲ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಂಡರ್ಫುಲ್ ಪ್ರೇಸಿಂಗ್ ವರ್ಡ್ಸ್. ಇಟ್ಸ್ ಫ್ಯಾಕ್ಚುಯಲ್. ಸೊ ಆ ಥರ ಏನಿಲ್ಲ, ನನ್ನಂತ ಬಹಳಷ್ಟು ಜನ ಇದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ಅವರೆಲ್ಲೋ ಕ್ಯಾಮ್ರಾ ಕಣ್ಣಿಗೆ ಇನ್ನೂ ಮಟ್ಟ ಬಿದ್ದಿಲ್ಲ ಏನೋ ಅಂತ. ನೀವು ಬೀಳಲ್ರಿ ಸರ್, ಎಷ್ಟು ಕಷ್ಟಪಟ್ವಿ ನಾವು ನಿಮಗೆ. ಇಲ್ಲ ಹಂಗೇನೆ. ಎಸ್, ಐ ಆಮ್ ಸಿಂಪಲ್ ಬಿಕಾಸ್ ಆಫ್ ಪ್ರಾಬ್ಲಿ ನಮ್ಮ ಫ್ಯಾಮಿಲಿ ಇದಿರಬೇಕು. ಬಿಕಾಸ್ ಮೈ ಫಾದರ್, ನಮ್ಮ ಸನದಿ ಸಾಹೇಬ್ರು ಅಂತ ಇಂಟ್ರೊಡ್ಯೂಸ್ ಮಾಡಿದ್ರಿ, ಅವ್ರ ಸಿಂಪ್ಲಿಸಿಟಿನೇ ಐ ಆಮ್ ಟ್ರೈಂಗ್ ಟು ಕಾಪಿ. Okay. I don't know whether I may be reaching to his level or not, because sometimes I personally nange anisute no, I am not like my father. Okay. Because he is in a different out of the world. Okay. ಜನಕ್ಕೆ ಅನ್ಸ್ಕೋಬೋದು ಏನಪ್ಪ ತಂದೆಯವ್ರದ್ದು ತಾರೀಫ್ ಮಾಡಕತ್ತಾನ ಅಂತೇಳಿ. ಬಟ್ ಟ್ರಸ್ಟ್ ಮೀ, every person is unique. That's different. Trust me, but his simplicity, there is no comparison, sir. Compared to him, I don't feel that I am simple. But it inspired you, no? A lot of. Always, I tell my friends, ನಾ ಮಾಡಿವಿ ಎಲ್ಲ ಪಾಪ ನಮ್ಮ ಅಪ್ಪನ ಹೆಸರು ಮ್ಯಾಗ ತೊಳೆದು ಹೊಂಟಪ್ಪ ಅಂತೇಳಿ. ಸೊ ದ್ಯಾಟ್ ಈಸ್ ಮೈ ಡೈಲಾಗ್ ವಿತ್ ಮೈ ಫ್ರೆಂಡ್ಸ್. ಬಿಕಾಸ್ ವಿ ಹ್ಯಾವ್ grown up in the modern era.
ಗ್ಲೋಬಲೈಜೇಷನು, ಸೋ ಮೆನಿ ಥಿಂಗ್ಸು, ಆಡಿಯೋ ವಿಡಿಯೋ ವಿಜುವಲ್ಸು, ಅದರ್ ಆ್ಯಕ್ಟಿವಿಟೀಸು ಹಂಗೆ ಬೆಳೆದು ಬಂದಾಗ ಇಟ್ ಈಸ್ ವೆರಿ ಡಿಫಿಕಲ್ಟ್ ನವ್ ಎ ಡೇ ಟು ಬಿ ಸಿಂಪಲ್ ಲೈಕ್ ಮೈ ಫಾದರ್. ಕರೆಕ್ಟ್. ನಾನು ಆಗ್ಬೇಕಂದ್ರೂ ಸರ್ಕಮ್ಸ್ಟಾನ್ಸಸ್ ವೋಂಟ್ ಪ್ರೊವೈಡ್ ಮೀ. ಸೊ ಐ ಹ್ಯಾವ್ ಟು ಬಿ ಸ್ಲೈಟ್ಲಿ ಡಿಫ್ರೆಂಟ್ ದೆನ್ ಮೈ ಫಾದರ್, ಬಟ್ ಐ ಆಮ್ ಟ್ರೈಂಗ್ ಟು ಬಿ ಆಸ್ ಸಿಂಪಲ್ ಆಸ್ ಪಾಸಿಬಲ್ ಬಿಕಾಸ್ ಪೀಪಲ್ ಲೈಕ್ಸ್ ಯು ವೆನ್ ಯು ಆರ್ ಸಿಂಪಲ್. ಕರೆಕ್ಟ್ ಕರೆಕ್ಟ್. ಸೊ ಇನ್ ಪೊಲಿಟಿಕಲ್ ಎರಾ ಸರ್, ಆದರೆ ಕರೆಕ್ಟು, ಸರಳ ವ್ಯಕ್ತಿಗಳನ್ನು ಜನ ಇಷ್ಟಪಡ್ತಾರೆ. ಆದರೆ ಅತಿ ಹೆಚ್ಚು ಜನರಿಗೆ ನಾವು ರೀಚ್ ಆಗಬೇಕು ಅಂತ ಹೇಳಿದಾಗ ಎಲ್ಲೋ ಸರಳ ಸಜ್ಜನಿಕೆಯ ಒಂದು ಹೇರ್ ಲೈನ್ ಎಲ್ಲೋ ಅದು ವ್ಯತ್ಯಾಸವಾಗಿರುತ್ತಾ ಅಂತ. ಇಲ್ಲ, ಹಂಗೇನಿಲ್ಲ. ಸಿ ತಮ್ಮ ಪಾಪ್ಯುಲಾರಿಟಿ ಗ್ರೋ ಆದಂಗೆ ಪೀಪಲ್ ಲೈಕ್ ಯು ಆ್ಯಂಡ್ ಪೀಪಲ್ ಲೈಕ್ ಹಿಮ್ ಡೆಫಿನೆಟ್ಲಿ ವಿಲ್ ಅಪ್ರೋಚ್ ಅಸ್. ನೈಸ್, ಸೊ ಸ್ವೀಟ್. ಥ್ಯಾಂಕ್ ಯು. See, you have come all the way. I mean, I don't know what you heard about me. I have not achieved anything in my life so far, as far as political activity is concerned. But I am fortunate enough to be a very closely working with an high command like Rahul Gandhi ಅವ್ರ ಜೊತೆ ಕೆಲಸ ಮಾಡಲಿಕ್ಕೆ, ಸೋನಿಯಾ ಗಾಂಧಿ ಅವ್ರ ಜೊತೆ ಕುಂತು ಮಾತಾಡಿ ಅವ್ರ ಜೊತೆ ಡೈನಿಂಗ್ ಶೇರ್ ಮಾಡುವಂಥ ಲಕ್ಕಿ ಪರ್ಸನ್ ಆಪರ್ಚುನಿಟಿ ಇತ್ತು. ಸೊ ಅದ್ರಾಗ ನಾ ಎಲ್ಲೋ ಒಂದು ಕಡೆ ಐ ಮೀನ್ ಐ ಆಮ್ ಥ್ಯಾಂಕ್ಫುಲ್ ಟು ಮೈ ಫಾದರ್ ನೇಮ್. ಓಕೆ ಓಕೆ. It has definitely helped me to reach at that extent, and same time I also tried to be as honest as I can. I try to keep away from the other extracurriculum activities. He's quoting. Okay. Extracurriculum activity ಇಂದ ದೂರ ಇರೋಕ್ಕೆ ಪ್ರಯತ್ನ ಮಾಡಿದ್ದೆ, ಎಲ್ಲ ಒಂದು ಕಡೆ ಸಿಂಪ್ಲಿಸಿಟಿಗೆ ಬಂದದ ಅಂಥೇಳಿ ಅನ್ಸ್ಕೋಬೋದು. ಓಕೆ, ಎಸ್ ಸರ್. ಈಗ ನೀವು ಒಬ್ಬ ಇಂಜಿನಿಯರ್ ಆಗಿ ಏನು ಗ್ರ್ಯಾಜುಯೇಟ್ ಆಗಿರ್ತೀರಿ, ಇಂಜಿನಿಯರಿಂಗ್ ಮುಗಿಸ್ಕೊಳ್ತೀರಿ, ಆಮೇಲೆ ಕೆಲಸಕ್ಕೂ ಕೂಡ ಹೋಗ್ತೀರಿ, ಪೊಲಿಟಿಕಲ್ ಇಂಟ್ರೆಸ್ಟೇ ಇರಲ್ಲ. ಆದರೆ ಇವತ್ತು ಹುಬ್ಬಳ್ಳಿ ಧಾರವಾಡ ಪ್ರಾಧಿಕಾರದ ಒಂದು ಟ್ವಿನ್ ಸಿಟಿ ಪ್ರೆಸಿಡೆಂಟಾಗಿ ಕೆಲಸ ಮಾಡ್ತಾ ಇದ್ದೀರಿ. ಜೊತೆಗೆ ನಿಮ್ಮ ಪೊಲಿಟಿಕಲ್ ಅಜೆಂಡಾ, ಸ್ಟ್ರಾಟಜೀಸ್, ಎಜುಕೇಷನ್ ಎಲ್ಲ ನೋಡಿದರೆ ನಮಗೂ ವಾವ್ ಅನ್ಸುತ್ತೆ. ಯಾಕೆ ಇವ್ರನ್ನ ನಾವು MLA ಅಥವಾ MP ಆಗಿ ನೋಡಲಿಲ್ಲ ಅಂತ ಅನ್ನಿಸ್ತಾ ಇದೆ. ನನ್ನ ಸ್ಟೋರಿ ಸ್ವಲ್ಪ ಡಿಫ್ರೆಂಟ್ ಇದೆ. ಯು ಮೇ ನಾಟ್ ಬಿ, ಐ ಮೀನ್ ಐ ಡೋಂಟ್ ನೋ, ಜನಕ್ಕೆ ಸ್ವಲ್ಪ ಅನ್ಸ್ಕೋಬೋದು ಏನಪ್ಪ ಏನೋ ತಂದು ಬೇಳೆ ಬೇಯಿಸ್ಕೊಳಕ್ಕೆ ಹಂಗೆ ಮಾಡಕತ್ತಾನೆ ಅಂತೇಳಿ. ಬಟ್ ಮೈ ಸ್ಟೋರಿ ಸ್ಲೈಟ್ಲಿ ಡಿಫ್ರೆಂಟ್. ಹೋಲ್ ಆಫ್ ಮೈ ಸ್ಟೂಡೆಂಟ್ ಕರಿಯರ್ನಲ್ಲಿ ಐ ನೆವರ್ ಡ್ರೀಮ್ ದಟ್ ಐ ವಿಲ್ ಬಿ ಅ ಪೊಲಿಟಿಷಿಯನ್. ಸೊ ನಂದು ಆಸೆ ಆಕಾಂಕ್ಷೆ ಏನಿತ್ತು, ಎಲ್ಲೋ ಒಂದು ಕಡೆ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ದಲ್ಲಿ ಡಿಪ್ಲೊಮಾ ಮಾಡಿದ ತಕ್ಷಣ ನಾನು ಹೊರಗಡೆ ಹೋಗಿ ಕೆಲಸ ಮಾಡಿಬಿಡೋನು. ಅದು ಫಾರಿನ್ ಕಂಟ್ರಿಯಾಗಿದ್ದೆ, ಎಲ್ಲರೂ ಹೊಂಟಿದ್ರು ಆ ಟೈಮ್ನಾಗ, ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್. ಸೊ ಎಲ್ಲರೂ ಹೋಗ್ತಾ ಇರ್ಬೇಕಾದ್ರೆ ನಾನು ಡಿಸೈಡ್ ಮಾಡಿದೆ, ಆಯ್ತಪ್ಪ ನಂದು ಈಗ ಮುಗೀತು, ಲೆಟ್ ಮಿ ಗೋ ಇನ್ ಅಟೆಂಡ್ ಅಂತ. ನಮ್ಮ ಫಾದರ್ ಅವಾಗ ರಾಜ್ಯಸಭಾ MP ಇದ್ರು. ಸೊ 96ನಲ್ಲಿ ಫಸ್ಟ್ ಟೈಮ್ ಅವ್ರಿಗೆ ಟಿಕೆಟ್ ಸಿಗುತ್ತೆ. ಸೊ ಐ ಡಿಸೈಡ್ಸ್ ಓಕೆ ಆಫ್ಟರ್ ಇಲೆಕ್ಷನ್ ಐ ಕ್ಯಾನ್ ಗೋ ಅಲ್ಲ. ಓಕೆ. ಸೊ ಅಂದಾಗ ನಮ್ಮ ಡ್ಯಾಡಿ 96ನಲ್ಲಿ ಫಸ್ಟ್ ಟೈಮ್ ಧಾರವಾಡ ಸೌತ್ ಅಂತ ಕಾನ್ಸ್ಟಿಟ್ಯೂನ್ಸಿ. ಸೊ ಧಾರವಾಡ ಸೌತ್ನಲ್ಲಿ ಅವ್ರು ಗೆದ್ದು ಬರ್ತಾರೆ 96ನಲ್ಲಿ. ಓಕೆ. ಬಟ್ ಅನ್ಫಾರ್ಚುನೇಟ್ಲಿ 96 to 99ದಲ್ಲಿ ಅನ್ಸ್ಟೆಬಿಲಿಟಿ ಆಫ್ ದಿ ಗೌರ್ಮೆಂಟ್ ಇಷ್ಟ ಆಗುತ್ತಲ್ಲ, ಕನ್ಸಿಸ್ಟೆಂಟ್ಲಿ 2-3 years 3 elections ಆಗ್ಬಿಡ್ತಾವೆ. ಸೊ 96ನ ಗೆಲ್ತೀವಿ, 98 ಸೋಲ್ತೀವಿ, ಮತ್ತು 99ನಲ್ಲಿ ಗೆದ್ಬಿಡ್ತೀವಿ. ಸೊ ಪೀರಿಯಡ್ ಆಫ್ 3 yearsನಲ್ಲಿ ಸೊ ವಾಟ್ ಐ ವಾಸ್ ಥಿಂಕಿಂಗ್ ಟು ಬಿ ಎಲ್ಲೋ ಹೊರಗಡೆ ಹೋಗಿ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ದಲ್ಲಿ ಅಥವಾ ಕಂಪ್ಯೂಟರ್ದಲ್ಲೂ ಕೆಲಸ ಮಾಡ್ಕೊಂಡ್ಬಿಟ್ಟು ಆರಾಮ್ ಜೀವನ ಮಾಡಬೇಕು, ಲೆಟ್ ಮೀ ಎಂಜಾಯ್ ಮೈ ಲ್ಯಾವಿಶ್ ಲೈಫ್ ಇನ್ ಅಬ್ರಾಡ್ ಅನ್ನೋಂಗಿತ್ತಲ್ಲ, ಅದು ದೇವ್ರ ಹಣೆ ಬರದಲ್ಲಿ ಬರ್ದಿರಕ್ಕಿಲ್ಲ. ಸೊ ನಾವು ಐ ಆಮ್ ಇನ್ ಟು ದಿ ಪಾಲಿಟಿಕ್ಸ್. ಆರ್ ಯು ನಾಟ್ ಲೀಡಿಂಗ್ ಲ್ಯಾವಿಶ್ ಲೈಫ್? I am enjoying the life, in fact. Not leading. I am enjoying wherever I am. See, because ದೇವ್ರನ್ನ ಬಿಟ್ಟರೆ ಐ ನೋ ವಾಟ್ ಐ ಆಮ್ ಅಂತೇಳಿ. ಐ ಮೇ ಲೈ ಟು ಯು ಸೇಯಿಂಗ್ ದಟ್ ಐ ಆಮ್ ನಾಟ್ ಲೈಕ್ ದಿಸ್ ಅಂತೇಳಿ. ಆ್ಯಂಡ್ ಐ ಆಮ್ ಥ್ಯಾಂಕ್ಫುಲ್ ದಟ್ ಯು ಹ್ಯಾವ್ ಆಸ್ಕ್ ದಿಸ್ ಕ್ವಶನ್, ಬಿಕಾಸ್ ಐ ಹ್ಯಾವ್ ಬಿನ್ ಎಲ್ಲೋ ಒಂದು ಕಡೆ ಒಂದು ಮುಚ್ಚಿತ್ತಿದೆ ನಂಗೆ, ಒಂದು ಎಲ್ಲೋ ಒಂದು ಕಡೆ ಭಾರವಾದಂಥ ಮನಸ್ಸಿನಲ್ಲಿತ್ತು. ಏನಪ್ಪ ನಾನು ತಪ್ಪು ಮಾಡಿದ್ರು ಹೇಳಕ್ಕೆ ಆಗಲಾರ್ದಂತಂಗಿತ್ತು. ಬಟ್ ನೀವು ಕೇಳಿದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಎಲ್ಲೋ ನಾವು ತಪ್ಪು ಮಾಡೀವಿ, ತಪ್ಪು ಮಾಡೀವಿ, ಬಟ್ ಆ ತಪ್ಪನ್ನು ನಾವು ತಿದ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಸೊ ಅದರಲ್ಲೇನ ಐ ಆಮ್ ಟ್ರೈಂಗ್ ಟು ಬಿ ಸಿಂಪಲ್ ಆಸ್ ಮಚ್ ಐ ಕ್ಯಾನ್ ಬಿ. ಓಕೆ. ಸೊ ನಾಟ್ ಓನ್ಲಿ ಇನ್ ಲೀಡಿಂಗ್ ದಿ ಲೈಫ್, ಆ್ಯಂಡ್ ಐ ಆಮ್ ಟ್ರೈಂಗ್ ಟು ಹೆಲ್ಪ್ ಪೀಪಲ್ ಆಲ್ಸೋ. ಓಕೆ. ಸೊ ಒಂದೇನಿದೆ ಅಂದರೆ, ಯು ಮೇ ಬಿ ಹ್ಯಾವಿಂಗ್ ರೋಲ್ ಮಾಡೆಲ್ಸ್ ಲೈಕ್ ಮದರ್ ಥೆರೇಸಾ. ಹೌದು. ಅವ್ರ ಬಗ್ಗೆ ಓದಿದಾಗ, ಆಮೇಲೆ ಥ್ಯಾಂಕ್ಸ್ ಟು ದಿ 2014 ಇಂಡಿಪೆಂಡೆಂಟ್ ಕಂಟ್ರಿಗೆ, ಓಕೆ, post 14 ಇಂಡಿಪೆಂಡೆಂಟ್ ಕಂಟ್ರಿ, 1947 ಇಂಡಿಪೆಂಡೆಂಟ್ ಕಂಟ್ರಿ, whenever they try to insult the historian or historical icons,
ಸೊ ಮೈ ಇಂಟ್ರೆಸ್ಟ್ ಇಸ್ ಟು ರೀಡ್ ಅಬೌಟ್ ಹಿಮ್. ಹಾ, ಸೊ ಹಂಗೆ ಏನು ಸತ್ಯ ಏನು ಅಂತ ತಿಳ್ಕೊಳ್ಳೋಣ, ಹಿಸ್ಟ್ರಿ ಏನಪ್ಪಾ ಅಂತ. ಅದು ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಏನೋ ಅಥವಾ ನಂಗೆ ಅದೇ ಮೈಂಡಿಗೆ ಬಂದು ಹೋಯ್ತು. ಸೊ ಓದಿದಾಗ ಏನೋ ಐ ಹ್ಯಾವ್, ನಾನು ಏನು ಬಿಲೀವ್ ಮಾಡ್ತೀನಿ ಅಂದರೆ 1947 ನಂತರ ನನ್ನ ದೇಶ, ಕರೆಕ್ಟ್, ಐ ಬಾರ್ನ್ ಇನ್ ದಿ ಇಯರ್ ಆಫ್ 70s ಬಂದವ ನಾನು. ಬಟ್ 1947ಗೆ ಹಿಂದೆ ಏನಿತ್ತು, ದೇರ್ ವಾಸ್ ನೋ ಡೆಮೋಕ್ರಸಿ, ದೇರ್ ವಾಸ್ ನೋ ರೂಲ್ ಆಫ್ ಲಾ. ಒಂದು ರಾಜ ಬಂದ, ಅವನು ಒಂದು ಫರ್ಮಾನ್ ಮಾಡಿದ, ಇನ್ನೊಬ್ಬ ರಾಜ ಬಂದ, ಇನ್ನೊಂದು ಫರ್ಮಾನ್ ಮಾಡಿದ. ಇದನ್ನೆಲ್ಲ ನೋಡಿದಾಗ ಐ ಫೀಲ್ ಇಟ್ ಪೋಸ್ಟ್ ಇಂಡಿಪೆಂಡೆಂಟ್ ಯಾರು ಹುಟ್ಟಾರಲ್ಲ ಅವ್ರು ಭಾಳ ಪುಣ್ಯವಂತರ ಅಂತ. ಯಾಕೆಂದರೆ ಯು ಆರ್ ಕಿಂಗ್ ಇನ್ ಯುವರ್ ಸೆಲ್ಫ್ ಅಂತ. ಸೊ ನೋ ಬಡಿ ಹ್ಯಾಸ್ ಎನಿ ಅಂತೀನಿ ಒಂದು ಡಿಕ್ಟೇಟಿಂಗ್ ಕಮಾಂಡ್, ದೇ ಹ್ಯಾವ್ ಟು ಬಿ ಲೈಕ್ ದಿಸ್ ಆರ್ ಯು ಹ್ಯಾವ್ ಟು ಬಿ ಲೈಕ್ ದ್ಯಾಟ್ ಅಂತೇಳಿ. ಯು ಲೀಡ್ ಯುವರ್ ಲೈಫ್ ದ ವೇ ಯು ವಾಂಟ್ ಟು ಲೀಡ್, ಬಟ್ ಅಂಟಿಲ್ ಅನ್ಲೆಸ್ ಯು ಕಮಿಟ್ ಎನಿ ಕ್ರೈಮ್. ಸೊ ಐ ಫೀಲ್ ದಟ್ ಇಸ್ ಮೈ ಇಂಡಿಯಾ. ಓಕೆ, ಸೊ ನಂಗೆ ರಾಜ ಮಹಾರಾಜರ ಬಗ್ಗೆ ತಲೆ ಕೆಡ್ಸ್ಕೊಂಡು ಹೋಗ್ತಿರಲಿಲ್ಲ. ಬಟ್ ಇವರೆಲ್ಲ ರಾಜ ಮಹಾರಾಜರನ್ನ ಇನ್ಸಲ್ಟ್ ಮಾಡೋ ವ್ಯವಸ್ಥೆ ನೋಡಿದಾಗ ಐ ಹ್ಯಾವ್ ಸ್ಟಾರ್ಟೆಡ್ ರೀಡಿಂಗ್ ಅಬೌಟ್ ದೆಮ್. ಅದ್ರಾಗ ಟಿಪ್ಪು ಸುಲ್ತಾನ್ ಅವರು ಒಬ್ಬರು ಇರ್ಬೋದು, ಹಂಗೆ ನಮ್ಮ ಕಾಂಗ್ರೆಸ್ ಪಾರ್ಟಿ ಲೀಡರ್ಸ್, ಫ್ರೀಡಮ್ ಫೈಟರ್ಸ್ ಇರ್ಬೋದು. ಯಾಕಂದ್ರೆ ನಿಮ್ಗೆ ಯಾರಾದರೂ ಒಬ್ಬರು ಅಸೈನ್ ಪಡಕತ್ತಾರಪ್ಪ ಅಂದ್ರೆ ವೆನ್ ಯು ಲೈಕಿಂಗ್ ಸಮ್ ಒನ್, ಕರೆಕ್ಟ್, ನಾನು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ಆಗಿದ್ದೀನಿ ಆ್ಯಂಡ್ ಐ ವಾಂಟ್ ಟು ಬಿ ಇನ್ ದಿಸ್ ಪಾರ್ಟಿ ಫಾರ್ ಎವರ್. ಸೊ ನಾನು ಇಲ್ಲಿ ಇದೀನಿಪ್ಪ ಅಂತ ಬಂದಾಗ ಐ ಹ್ಯಾವ್ ಟು ರೀಡ್ ಮೈ forefathers, those who have contributed their life to the country and the party. ಸೊ ಹಂಗೆ ನೋಡ್ಕೊಂಡು ಬಂದಾಗ ಸೊ ಐ ಹ್ಯಾವ್ ಚೇಂಜ್ ಲಾಟ್. ಅದರಲ್ಲಿ ಎಲ್ಲೇ ಒಂದು ಇದಿದೆ. ಆಮೇಲೆ ದೆನ್ ವೆನ್ ಐ ಸಿ ಮೈ ಫಾದರ್, ಮೈ ಫ್ಯಾಮಿಲಿ, ಆ್ಯಂಡ್ ವೆನ್ ಐ ಸಿ ದಿ ಡೌನ್ ಟ್ರೂಡನ್ ಪೀಪಲ್ ಕ್ರೈಯಿಂಗ್, ಆ್ಯಂಡ್ ಐ ಮೇ ನಾಟ್ ಬಿ ಎಂತ ನೀವು ಫ್ಯಾನ್ಸಿ ಅಥವಾ ಶೋ ಆಫ್ ಮಾಡೋಂಗಿಲ್ಲ, ಬಟ್ ಐ ಟ್ರೈ ಟು ಬಿ ಆಸ್ ಸಿಂಪಲ್ ಆಸ್ ಆ್ಯಂಡ್ ಐ ಆಮ್ ಟ್ರೈಂಗ್ ಟು ಹೆಲ್ಪ್ ದೆಮ್. ಸರ್, ಈಗ ಎಲ್ಲೋ ಅನಿಸಿದೆಯಾ ಈಗ ನಿಮ್ಮ ಈ ಸರಳತೆ ಅಥವಾ ಈ ಸಜ್ಜನಿಕೆ ಯಾಕೆ ಬೇಕಪ್ಪ ಸುಖ ಸುಮ್ಮನೆ ಪ್ರಚಾರ ಅನ್ನುವ ಒಂದು ವಿಚಾರ ಇವತ್ತು ನೀವೆಲ್ಲೋ ರೆಸ್ಟ್ರಿಕ್ಟೆಡ್ ಪೊಲಿಟಿಷಿಯನ್ ಕೂಡ ಅಥವಾ ನಿಮ್ಮ ಪಾಲಿಟಿಕ್ಸಲ್ಲಿ ಅಥವಾ ನಿಮ್ಮ ಪಕ್ಷದಲ್ಲಿ ಒಂದು ಹಂತಕ್ಕೆ ಮಾತ್ರ ಮೀಸಲಾಗಿ ಇಟ್ಟಿದ್ದಾರೆ ಅಂತ ಏನಾದರೂ ಅನಿಸುತ್ತಾ ಸರ್? ಏನಿತ್ತು ಅಲ್ಲ, ಡಿಡ್ ಯು ಥಿಂಕ್ ಸೋ ಎವರ್? ಇಲ್ಲ, ಹಂಗೇನಿಲ್ಲ. ನಾನು ಹೇಳ್ತೀನಿ ಯಾಕೆ ಸಿಂಪಲ್ ಆಗೇನೆ ಅಂತೇಳಿ. ಐ ಆಮ್ ಸೋ ಫಾರ್ಚುನೇಟ್. ರಾಹುಲ್ ಗಾಂಧಿ ಅವರು 2004 ಬಂದು 2007 ಐ ಜಾಯಿಂಡ್ ಹಿಸ್ ಟೀಮ್. ಸೊ ಐ ಬಿಕಮ್ ಹಿಸ್ ಕೋರ್ ಟೀಮ್ ಮೆಂಬರ್. ಓಕೆ. ಸೊ ನಮ್ಮ ಜೊತೆ ಅವರು 2014 ಭಾಳ ಒಳ್ಳೆ ಸಂಬಂಧದಿಂದ ನಾವು ಆ್ಯಕ್ಟಿವಿಟಿ ಮಾಡಿದ್ವಿ ಆ್ಯಂಡ್ ಹಿ ಪ್ರಮೋಟೆಡ್ ಆಲ್ ಅವರ್ ಐಡಿಯಾಸ್. ಓಕೆ. ನಮ್ಗೇನು ಮಾಡ್ಬೇಕು ಅನಿಸ್ತಿತ್ತು ನಾವು ರಾಹುಲ್ ಗಾಂಧಿ ಅವ್ರ ಕಡೆಯಿಂದ ಮಾಡಿಸ್ತು ಅಂತ ವ್ಯವಸ್ಥೆ ಆಗಿದ್ವಿ. ಆ್ಯಂಡ್ ಬಿಗ್ ಪೀಪಲ್ಸ್ ದೇ ಯೂಸ್ ಟು ಬಿ ಅಫ್ರೇಡ್ ಆಫ್ ಅಸ್. ಇವ ಯಾರಪ್ಪ ಇವನು ಮಾಡ, ರಾಹುಲ್ ಗಾಂಧಿ ಕೆಟ್ಟಿದ್ದು ನಮ್ಮಿಂದ ಅಂತೇಳಿ ಒಂದು ಪ್ರಚಾರ ಇದೆ ನಮ್ಮ ಪಾರ್ಟಿಯಲ್ಲಿ. ಹೌದ್ರಿ? ಸೊ ಹಂಗೇನಿಲ್ಲ, ಬಟ್ ಹೀ ಈಸ್ ಹೈಲಿ ಕ್ವಾಲಿಫೈಡ್ ಆ್ಯಂಡ್ ಅವ್ರಂಥ ಒಳ್ಳೆಯ ಮನಸ್ಸುಳ್ಳವ ರಾಜಕಾರಣಿ ನಾನು ನೋಡಿಲ್ಲ. ಐ ಹ್ಯಾವ್ ನಾಟ್ ಕಮ್ ಅಕ್ರಾಸ್ ಇಟ್ ಸೋ ಕ್ಲೋಸ್ಲಿ. ಇನ್ನು ಅಂದರೆ ಅವ್ರು ಯಾವ ವಿಚಾರಗಳನ್ನು ನೀವು ಗಮನದಲ್ಲಿಟ್ಕೊಂಡು ನಿಮ್ಗೆ ಹಾಗೆ ಫೀಲ್ ಆಗಿದೆ? ಸರ್, ಆ ಮನುಷ್ಯ ಸುಳ್ಳು ಹೇಳೋದಿಲ್ಲ. ಆ ಮನುಷ್ಯನಲ್ಲಿ ಕಪಟಿಲ್ಲ. ಓಕೆ. ಆ ಮನುಷ್ಯ ನಿಮ್ಗೆ ಫೇಕ್ ಪ್ರಾಮಿಸ್ ಮಾಡೋದಿಲ್ಲ. ಹೌದಾ? ಹಾಂ, ಸೂಪರ್. ಆಮೇಲೆ ಹೀಸ್ ಹೈಲಿ ಕ್ವಾಲಿಫೈಡ್ ಬಾಸ್. ಆಮೇಲೆ ನೀವು ಒಂದು ಸಪೋಸ್ ಇಷ್ಟು ಪುಸ್ತಕ ಓದಲಿಕ್ಕೆ ಎಷ್ಟು ದಿನ ತಗೋತೀರಿ? ಇಷ್ಟು ಒಂದು ವಾರ ಕಂಟಿನ್ಯೂಸ್, ಒಂದು ವಾರ ಬೇಕಾಗ್ಬೋದು. ಸೊ ರಾಹುಲ್ ಗಾಂಧಿ ಇಂಥ ಪುಸ್ತಕ ಒಂದು ವಾರದಲ್ಲಿ 10 ಓದ್ತಾರಂತಾರೆ. ಹೌದ್ರಿ? ಇವರೆಲ್ಲ ಪ್ರಚಾರ ಪ್ರಿಯವರು ಏನಾದ್ರು ಹೇಳ್ಕೋಬಹುದು, ನಾನು ಹಿಂಗೆ ಓದ್ತೀನಿ ಹಂಗೆ ಓದ್ತೀನಿ, ಬಟ್ ಹಿ ರಿಯಲಿ ರೀಡ್ಸ್ ಇಟ್. ಓಕೆ. ಸ್ಟಡೀಸ್ ವೆಲ್. He is highly qualified. He's only at present Indian political leaders nalli. No one can compete him on the education or the knowledge. ಇದು ಬಹಳ ನನಗೆ ಸೋಜಿಗ ಮತ್ತು ಆಶ್ಚರ್ಯ, ಶಾಕಿಂಗ್ ಎಲ್ಲವೂ ಅನಿಸುತ್ತೆ. ಕಾರಣ ಇಷ್ಟೇ, ಇಂಥ ಒಬ್ಬ ಅದ್ಭುತ ವ್ಯಕ್ತಿತ್ವ ಇರುವಂಥ ವ್ಯಕ್ತಿ ಯಾಕೆ ಎದುರಾಳಿ ಪಕ್ಷಕ್ಕೆ ಈ ಮಟ್ಟದ ಆಹಾರವಾಗ್ತಾರಲ್ಲ, ಯಾಕೆ ಅನಿಸುತ್ತೆ? ಎಲ್ಲೋ ಒಂದು ಕಡೆ ನಾವು ಅದಕ್ಕೆ ಒಂದು ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿರ್ಬೋದು. We have not had good fight with the opposition to promote Rahul Gandhi's image. ನಮ್ಮಲ್ಲಿ ಕೆಲವೊಬ್ಬರು ಲೀಡರ್ ನಾನು ನೋಡ್ತೀನಿ, BJP ವಾಟ್ಸ್ಆ್ಯಪ್ ಗ್ರೂಪ್ ಏನು ಕೊಡುತ್ತಲ್ಲ ಅದನ್ನು ನಾವು ಫಾರ್ವರ್ಡ್ ಮಾಡಿಬಿಡ್ತೀವಿ. ಡಿಸ್ಪೈಟ್ ಆಫ್ ಯು ನೋಯಿಂಗ್ ರಾಹುಲ್ ಗಾಂಧೀಸ್ ಕೆಪಾಸಿಟಿ ಆ್ಯಂಡ್ ಕೆಪಾಬಿಲಿಟಿ, ಡಿಸ್ಪೈಟ್ ಆಫ್ ಯು ನೋಯಿಂಗ್ ವಾಟ್ ಈಸ್ ರಾಹುಲ್ ಗಾಂಧಿ. ಓಕೆ. ಏನ್ರಿ ನೀವು, ನಾನು ಇವತ್ತು ಹೇಳ್ತೀನಲ್ಲ, ಎನಿ ಒನ್ ಫ್ರಮ್ ದಿ ಅಪೋಸಿಷನ್ ಪಾರ್ಟಿ ಅವ್ರ ಜೊತೆ ಬಂದು ಒಂದು ಡಿಬೇಟ್ ಮಾಡಲಿಲ್ಲ, ಐ ಡೋಂಟ್ ಥಿಂಕ್ ದೇ nobody can come. Okay. But unfortunately, ಅಪೋಸಿಷನ್ ರೂಲಿಂಗ್ ಇದರಲ್ಲಿ ಏನು ಅವರು ಇದ್ದಾರೆ ಇವಾಗ, ಟುಡೇ ದೇ ಆರ್ ಇನ್ ರೂಲಿಂಗ್, ಫಾರ್ ಅಸ್ ದೇ ಆರ್ ಅನ್ ಅಪೋಸಿಷನ್. ಜಸ್ಟ್ ಸಿ ಅಮೌಂಟ್
ದೇ ಹ್ಯಾವ್ ಸ್ಪೆಂಡ್ ಟು ಸ್ಪಾಯ್ಲ್ ರಾಹುಲ್ ಗಾಂಧೀಸ್ ಇಮೇಜ್. ಅಷ್ಟು ರೊಕ್ಕದಾಗ ಒಂದು ರಾಜ್ಯನ ಒಂದು ಒಳ್ಳೆ ರೋಡ್ ಕಟ್ಟಬಹುದಿತ್ತು ಅವ್ರು. ಆ್ಯಕ್ಚುಲಿ ನೀವು ಹೇಳೋದು ರಾಹುಲ್ ಗಾಂಧಿ ಅನ್ನೋದು ಒಬ್ಬ ದೊಡ್ಡ ಶಕ್ತಿ, ಹಾಗಾಗಿ ಅದನ್ನು ಎದುರಿಸ್ಲಿಕ್ಕೆ ಆಗದೆ ಭಾರತೀಯ ಜನತಾ ಪಕ್ಷದವರು ಇಷ್ಟೊಂದು ಶ್ರಮ ವಹಿಸ್ತಾ ಇದ್ದಾರೆ, ಶಕ್ತಿ ಹಣ ಎಲ್ಲವನ್ನು ವಹಿಸ್ತಾ ಇದ್ದಾರೆ ಅಂತ ನೀವು ಹೇಳ್ತಾ 100%. ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಅವ್ರು ಯಾಕೆ ಮಾಡ್ತಿದ್ರೆ ಅಂತ ಗೊತ್ತಿಲ್ಲ. ಬಿಕಾಸ್ ಅವ್ರಿಗೆ ಗೊತ್ತು ಇವತ್ತಿಲ್ಲ ನಾಳೆ ರಾಹುಲ್ ಗಾಂಧಿ ಈ ದೇಶದ ಪ್ರಧಾನಮಂತ್ರಿ ಆದ, ಅಥವಾ ಅವ ಯಾರಿಗಾದ್ರೂ ಪ್ರಧಾನಮಂತ್ರಿ ಮಾಡಿದ ಅಂದರೆ ಇವರೆಲ್ಲ ಬಂಡವಾಳಗಳನ್ನು ಹೊರಗೆ ಹಾಕ್ತಾರೆ. ಸರ್, ಈಗ ನೀವು ಒಂದು ಒಳ್ಳೆ ಪಾಯಿಂಟ್ನ ರೈಸ್ ಮಾಡಿದ್ರಿ, ಒಂದು ಬೇರೆ ಡೈಮೆನ್ಷನ್ ಕೊಡ್ತಾ ಇದ್ದೀರಿ ನನ್ನ ಈ ಪ್ರಶ್ನೆಗೆ. AICC ಅಧ್ಯಕ್ಷ ಅಂದ ತಕ್ಷಣ ನಮಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಸ್ತುತದಲ್ಲಿ, ಆದರೆ ಹೈಕಮಾಂಡ್ ಅಂತ ಬಂದಾಗ ನಮಗೆ ಕಲ್ಪನೆ ಬರೋದೇ ಗಾಂಧಿ ಫ್ಯಾಮಿಲಿ ಬರುತ್ತೆ. ಇಷ್ಟೆಲ್ಲ ಪ್ರಾಮಿನೆನ್ಸ್ ಇದ್ದರೂ ಕೂಡ ಅವ್ರಿಗೆ ಅಷ್ಟು ಪ್ರಾಮಿನೆನ್ಸ್ ಸಿಕ್ಕಿಲ್ಲ ಅಂತ ಹೇಳೋದು ಎಷ್ಟು ಸತ್ಯಕ್ಕೆ ಹತ್ತಿರ ಅನಿಸುತ್ತೆ ನಿಮಗೆ? ನಾನು ಐ ಆಮ್ ವೆರಿ ಫಾರ್ಚುನೇಟ್ ಇನ್ ವೆರಿ ಯಂಗ್ ಏಜ್ನಲ್ಲಿ ಐ ಹ್ಯಾವ್ ಸ್ಪೆಂಡ್ ಟೈಮ್ ವಿತ್ ಬಿಗ್ ಲೀಡರ್ಸ್. ಓಕೆ. ಅದರಲ್ಲಿ ಜಾಫರ್ ಶರೀಫ್ ಸಾಹೇಬ್ರು ಇರ್ಬೋದು, ಅಥವಾ ರಂಜಿತ್ ಸುರ್ಜೇವಾಲಾ ಅವ್ರು ಇರ್ಬೋದು. ಸೊ ನಾವು ಒಂದು ದಿವಸ ಶರೀಫ್ ಅವ್ರ ಹತ್ರ ಮಾತಾಡ್ತಾ ಇದ್ದೆ, ಸರ್ ಯಾಕೆ ಜಾಫರ್ ಶರೀಫ್ ಸರ್ ಯಾಕೆ ರಾಹುಲ್ ಸೋನಿಯಾ ಗಾಂಧಿ ಅವ್ರಿಗೆ ಜನ ಇಷ್ಟು ಅಭಿಮಾನದಿಂದ ಕಾಣ್ತಾರೆ, ನಿಮ್ಗೆ ಏನು ಅನ್ಸುತ್ತೆ ಅಂತ. ಹಿ ಹ್ಯಾಸ್ ಗಿವನ್ ಮಿ ಫ್ಯಾಂಟಾಸ್ಟಿಕ್ ಲೈನ್ ಸರ್. ಅದನ್ನ ಗಾಂಧಿ ಫ್ಯಾಮಿಲಿ ಅಂತ ಬಂದಾಗ ಜನ ಅವ್ರಿಗೆ ಯಾವುದೇ ರೀಜನ್ ಮತ್ತು ರಿಲಿಜನ್ದಲ್ಲಿ ಕೌಂಟ್ ಮಾಡೋದಿಲ್ಲ. ಓಕೆ. ದೇ ಕೌಂಟ್ ಇಸ್ ಅನ್ ಇಂಡಿಯನ್, ದೇ ಕೌಂಟ್ ದೆಮ್ ದೇ ಆರ್ ಫಾರ್ ದಿ ಕಾಂಗ್ರೆಸ್ ಪಾರ್ಟಿ. ಓಕೆ. ಸೊ ಬೇರೆ ಯಾರಾದ್ರೂ ಹೋಗ್ಬಿಟ್ರೆ ಅವ್ರು ಕರ್ನಾಟಕದವರು, ಅವ್ರು ಸೌತ್ ಇಂಡಿಯಾದವರು, ಅವ್ರು ನಾರ್ತ್ ಈಸ್ಟ್ನವರು, ಅವ್ರು ವೆಸ್ಟ್ದವ್ರು ಅಂತಾರೆ. ಬಟ್ ಗಾಂಧಿ ಫ್ಯಾಮಿಲಿ ಬಂದಾಗ, ಯಾಕಂದ್ರೆ ಅವ್ರದ್ದು ಅದರ್ ದೆನ್ ಪ್ರಮೋಟಿಂಗ್ ದಿ ಕಾಂಗ್ರೆಸ್ ಪಾರ್ಟಿ, ದೇ ಹ್ಯಾವ್ ಲೀಸ್ಟ್ ಇಂಟ್ರೆಸ್ಟ್. ಬಿಕಾಸ್ ದೇ ಹ್ಯಾವ್ ಸೀನ್ ಆಲ್ ದಿ ಪವರ್ಸ್, ಅಪ್ಸ್ ಆ್ಯಂಡ್ ಡೌನ್ಸ್ ಇನ್ ದ ಫ್ಯಾಮಿಲಿ. They have seen the sacrifice of their lives. Okay. They have seen Indira Gandhi's blood. They have seen Rajiv Gandhi's blood. So they have seen them killed by the terrorist. ಸೊ ಹಾಗಾಗಿ ಅವ್ರದ್ದು ಏನು ಈ ದೇಶದ ಸಂಬಂಧ ಮಾಡಬೇಕು ಅಂತ ಆಸೆ ಇದೆ ಅಲ್ಲ, ಇಟ್ ಈಸ್ ಡೆಫಿನೆಟ್ಲಿ ಔಟ್ ಆಫ್ ದಿ ಯೂನಿವರ್ಸ್. ಆ್ಯಂಡ್ ದೇ ಥಿಂಕ್ ಇನ್ ದಟ್ ಪಾಸಿಟಿವ್ ಸೆನ್ಸ್. ಫಾರ್ ದೆಮ್ ಎವ್ರಿಬಡಿ ಈಸ್ ಈಕ್ವಲ್. ಸೊ ದೇ ಡೋಂಟ್ ಹ್ಯಾವ್ ಬಯಾಸ್ಡ್ ಡಿಸಿಷನ್ ವಿತ್ ಎನಿ ಒನ್. ಅವ್ರು ನಿಮ್ಗೆ ಸ್ಟ್ರೇಟ್ ಫಾರ್ವರ್ಡ್ ಹೇಳ್ಬಿಡ್ತಾರೆ. ನಿಮ್ಮ ತಪ್ಪಿದ್ರೆ ನಿಮ್ಮ ಮುಖದ ಮುಂದೆ ಹೇಳ್ತಾರೆ, ಸ್ಟ್ರೇಟ್ ಫಾರ್ವರ್ಡ್. ನೀವು ಒಳ್ಳೆಯವರಿದ್ರೆ ಸ್ಟ್ರೇಟ್ ಫಾರ್ವರ್ಡ್ ಪ್ರಮೋಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಅಥೆಂಟಿಕ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದೀರಿ. ಆ್ಯಂಡ್ ದಿ ನಾನ್ ಕರಪ್ಟ್. ಹೌದಾ? ಅನ್ಬೋದು, ಬೇರೆದವ್ರು ಅನ್ಬೋದು. ಟ್ರಸ್ಟ್ ಮೇ, ರಾಹುಲ್ ಗಾಂಧಿ ಆಯಿತು, ಸೋನಿಯಾ ಗಾಂಧಿ ಆಯಿತು, ಒಂದು ನಿಯಾ ಪೈಸೆ ಯಾರ ಕಡೆಯಿಂದ ಹಿಡಿಯೋಕ್ಕಾಗಲಿಕ್ಕಿಲ್ಲ. ಕರಪ್ಷನ್ ಮಾಡಿಸೋದು, ₹1 ಕೊಟ್ಟಿದ್ದು ಎಕ್ಸಾಂಪಲ್ ಇರಲಿಕ್ಕಿಲ್ಲ. ಓಕೆ. ಓಕೆ. ಐ ಕ್ಯಾನ್ ಚಾಲೆಂಜ್ ಅನ್ಬೋದು. ನೀವು ಭಾಳ ಹತ್ತಿರದಿಂದ ನೀವು ಬಲ್ಲಿರಿ, ಹಾಗಾಗಿ ನೀವು ಅದನ್ನು ಹೇಳ್ತಾ ಇದ್ದೀರಿ. ಜನ ಅನ್ಬೋದು ಹಂಗೈತೆ ಹಿಂಗೈತೆ ಅಂತ. ಫೈನ್ ಸರ್. ಈಗ ಒಂದು ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿದರೆ ಯಾವುದೇ ರಾಜ್ಯದಲ್ಲಾದರೂ ಕೂಡ ಹೆಡ್ ಮಾಸ್ಟರ್ ಚಲೋ ಇರಲೇಬೇಕು, ಹೈಕಮಾಂಡ್ ಚಲೋ ಇರಲೇಬೇಕು. ನಿಮ್ಗೆ ಅನ್ಸಲ್ವಾ, ಇಷ್ಟೆಲ್ಲ ಒಂದು ಒಳ್ಳೆ ಪಕ್ಷದ ಹಿನ್ನೆಲೆ ಇದೆ, ಇತಿಹಾಸ ಇರುವಾಗ ಯಾಕೆ ಬರೀ ನಾವು ಒಂದು ದೇಶದಲ್ಲಿ ಒಂದು 3 ಕಡೆ ಮಾತ್ರ ಇದ್ದೀವಲ್ಲ ಅಂತ ಅನ್ಸಲ್ವಾ? ಡಿಡ್ ಯು ಫೀಲ್ ಸೊ? ಯಾ, ಇದು ಸರ್ ಐ ಫೀಲ್ ಇಟ್ಸ್ ಎ ಪೊಲರೈಸೇಷನ್ ಆಫ್ ದಿ ವೋಟರ್ಸ್. ಸೊ ನೀವು ಎಲ್ಲಿವರೆಗೂ ವೋಟರ್ಸನ್ನು ಪೊಲರೈಸ್ ಮಾಡ್ತಿರೋ, ಎಲ್ಲಿವರೆಗೂ ಅವ್ರ ಧರ್ಮ ಸಂಕಟದಲ್ಲಿ ಇಟ್ಕೊಂಡು ಜೀವನ ಮಾಡ್ತಿರೋ, ಐ ಫೀಲ್ ದಿಸ್ ವಿಲ್ ಹ್ಯಾಪನ್. ದಿಸ್ ಈಸ್ ಒನ್ ಫೇಸ್ ಆಫ್ ದಿ ಇದು, ಬಟ್ ಇಟ್ ವಿಲ್ ನಾಟ್ ಸ್ಟೇ ಫಾರ್ ಎವರ್. ಒನ್ ಫೇಸ್ ಅಂತೀರಾ? ಒನ್ ಫೇಸ್ ಇದು. ದಿಸ್ ಈಸ್ ಎಂಡ್ ಅವಿ. ಈಗ ದಿಸ್ ಈಸ್ ಗೋಯಿಂಗ್ ಟು ಬಿ ಎಂಡ್ ಇನ್ ವೆರಿ ಸೂನ್. Then you will see again Congress will come back in power and they will rule the nation so fantastically. Because people are getting frustration. ಈಗ ನಾನು ಏನಾದರೂ ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಯು ಮೇ ಫೀಲ್ ಇದೇನಪ್ಪ ಕಾಂಗ್ರೆಸ್ ಪಾರ್ಟಿ ಸ್ಟೇಟ್ಮೆಂಟ್ ಆಗೈತೆ ಅಂತ ಹೇಳ್ಬೋದು. ಬಟ್ ಸರ್, $54 ಇದ್ದಿದ್ದನ್ನು $90 ತೊಗೊಂಡು ಹೋಗ್ಬಿಟ್ರು. ನಿಮ್ಮ ಹತ್ರ ₹1 ಕೋಟಿ ಇತ್ತಿದ್ದನ್ನು 40% ಯು ಹ್ಯಾವ್ ಬಿಕಮ್ ಪುವರ್ ಡೈರೆಕ್ಟ್ಲಿ ಫಾರ್ ನಥಿಂಗ್. ನೀವೆಲ್ಲರೂ ಇನ್ವೆಸ್ಟ್ ಮಾಡಿ ಲಾಸ್ ಆಗಿತ್ತು ಅನ್ನಂಗಿಲ್ಲ. ಕೀಪಿಂಗ್ ಯುವರ್ ಮನಿ ಇನ್ ಯುವರ್ ಬ್ಯಾಂಕ್, ಯು ಹ್ಯಾವ್ ಬಿಕಮ್ 40% ಪುವರ್ ದೆನ್ ದಿ ವಾಟ್ ಯು ಆರ್ ಪ್ರಿವಿಯಸ್ಲಿ. ಸೊ ದೇಶ ನಡೆಸಲಿಕ್ಕೆ ಒಂದು ದೊಡ್ಡ ವಿಷನ್ ಬೇಕಾಗಿರುತ್ತೆ. ಸೊ ಆ ವಿಷನ್ನ ಇವರು ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ. ಆ ವಿಷನನ್ನು ಇವರು ಧರ್ಮದ ಹೆಸರಿನಲ್ಲಿ ಮ್ಯಾನಿಪುಲೇಟ್ ಮಾಡಾಕತ್ತಾರೆ. ಆ ವಿಷನನ್ನು ಇವರು ಒಂದು ಪರ್ಟಿಕ್ಯುಲರ್ ಹೇಟ್ರೇಟನ್ನು ಜನರೇಟ್ ಮಾಡಿ ಮಾಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಸೊ ದಟ್ಸ್ ವಾಟ್ ದೇ ಹ್ಯಾವ್ ಬಿನ್ ಸಕ್ಸೀಡೆಡ್. ಓಕೆ. ಬಟ್ ನಾಟ್ ಫಾರ್ ಎವರ್. ಅದಕ್ಕೂ ಒಂದು ಕಾಲ ಬರುತ್ತೆ ಅಂತ ಹೇಳ್ತಾರೆ. ಇಲ್ಲ, ಕಾಲ ಮಿಂಚ್ ಹೋಗಿದೆ ಪ್ರಾಬಬ್ಲಿ.
ಅಲ್ಲ ಸರ್, ಅವ್ರ ಬೋರ್ಡಿಂಗ್ ಪಾಸ್ ಇಶ್ಯೂ ಆಗಿದೆ, ವೇಟಿಂಗ್ ಫಾರ್ ಟೇಕ್ ಆಫ್. ಹೌದು, ಬಹಳ ವಿಶ್ವಾಸದಲ್ಲಿ ಹೇಳ್ತಾ ಇದ್ರಿ ಸರ್. ಆದರೂ ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಅಧಿಕಾರವನ್ನ ತೆಗೆದುಕೊಂಡ್ರು ಕೂಡ, ದೇಶವನ್ನು ಮುನ್ನಡೆಸಿದ್ರು ಕೂಡ, ದೇಶ ಹಾಳಾಗಲಿಕ್ಕೆ ಕಾಂಗ್ರೆಸ್ ಕಾರಣ ಅಂತ BJPಯ ಆ ಹೇಳಿಕೆ ಸಿಕ್ಕಾಪಟ್ಟೆ ಸದ್ದಲ್ಲಿರುತ್ತೆ. ಅದಕ್ಕೆ ಎಕ್ಸಾಂಪಲ್ ಅನ್ನುವ ರೀತಿಯಲ್ಲಿ ಈಗ 3 ಟರ್ಮು ಕೂಡ ಕಂಟಿನ್ಯೂಸ್ ಆಗಿ NDAನೇ ಅಧಿಕಾರದಲ್ಲಿ ಇರೋದ್ರಿಂದ ಹೆಂಗೆ ಸಮರ್ಥಿಸ್ಕೊಳ್ತೀರಿ ನೀವು ನಿಮ್ಮ ತನವನ್ನು, ಅಥವಾ ಎದುರಾಳಿ ಪಕ್ಷಕ್ಕೆ ಹ್ಯಾಕ್ ಕೌಂಟ್ರ್ ಕೊಡ್ತೀರಿ ನೀವು? ಯಾವ ವಿಚಾರಗಳನ್ನ ಇಟ್ಕೊಳ್ತೀರಿ ಸರ್? ಇವಾಗ ನೋಡಿ, ಓಕೆ, 2014 ಇಲೆಕ್ಷನ್ ಸಮ್ವಾಟ್ ಎಕ್ಸೆಪ್ಟ್ ಮಾಡ್ಕೊಳ್ಳೋಣ, ಆಯಿತು ಆ್ಯಂಟಿ ಇನ್ಕಂಬನ್ಸಿ ಇತ್ತು, ನಾವು ಸ್ವಲ್ಪ ಏನೋ ನಮ್ಮ ಲೀಡರ್ಸ್ ಬೇಡ ಆದವರು ಇದ್ರು, ಸೊ ಏನಾಯಿತು ಅಂದ್ಕೊಳ್ಳೋಣ ಅಂತ, ಬಟ್ ನಾಟ್ ದ ಕಾಂಗ್ರೆಸ್ ಹೈಕಮಾಂಡ್. ಸೊ ಆ ವಿಷಯದಲ್ಲಿ ಬಿಟ್ಟರೆ ರೆಸ್ಟ್ ನೆಕ್ಸ್ಟ್ ಆಲ್ ಕಾನ್ಸಿಕ್ವೆನ್ಸ್ಲಿ ಸೆಕೆಂಡ್ 2 ಇಲೆಕ್ಷನ್ಸ್ ನೀವು 19 ಅಂದ್ಕೊಡ್ರಿ ಅಥವಾ ರೀಸೆಂಟ್ಲಿ ಇಲೆಕ್ಷನ್ ಅಂದ್ಕೊಡ್ರಿ, ಎಲ್ಲೋ ಒಂದು ಕಡೆ BJPದವ್ರು ಮ್ಯಾನಿಪುಲೇಟ್ ಮಾಡ್ಯಾರ ಸಿಸ್ಟಮ್ ಅಂತ ನಂಗೆ ಅನಿಸುತ್ತೆ. ಹೌದ್ರಿ? ಹಾಂ, ನಾನು ಐ ಕೀಪ್ ಟ್ರಾವೆಲಿಂಗ್, ಈವನ್ ಬೀಯಿಂಗ್ ಇನ್ ದಿಸ್ ಚೇರ್ಮನ್ ಆಲ್ಸೋ ಐ ಕೀಪ್ ಟ್ರಾವೆಲಿಂಗ್ ಅಕ್ರಾಸ್ ದಿ ನೇಷನ್. ನಾನು ಯೂತ್ ಜೊತೆ ಮಾತಾಡ್ತೀನಿ, ನಾನು ಬಿಸ್ನೆಸ್ ಕಮ್ಯುನಿಟಿ ಜೊತೆ ಮಾತಾಡ್ತೀನಿ, ದಲಿತರ ಜೊತೆ ಮಾತಾಡ್ತೀನಿ, ಮೈನಾರಿಟಿ ಜೊತೆ ಮಾತಾಡ್ತೀನಿ. ಸರ್, ಅವ್ರು ಯಾರು ಊಟ ಕೊಡಂಗಿಲ್ಲ ಅವ್ರಿಗೆ. ಹೌ ದೇ ಆರ್ ವಿನ್ನಿಂಗ್? ದಟ್ ಈಸ್ ದಿ ಮೇಜರ್ ಕ್ವಶನ್. ಈಗ ನೀವು ಓಟ್ ಚೋರಿಗೆ ಏನೋ ಪುಷ್ಟಿ ಕೊಡ್ತಾ ಇದ್ರಿ ಅನ್ಸುತ್ತೆ. ಓಟ್ ಬಟ್ ಸರ್, ಈಗ ಓಟ್ ಚೋರಿ ಇಲ್ಲ ಸರ್, ಈಗ EVMದು ಕೂಡ ಸಿಕ್ಕಾಪಟ್ಟೆ ಫೈಟ್ ಮಾಡಿದ್ರು, ಆದ್ರೂ ಸುಪ್ರೀಂ ಕೋರ್ಟೇ ಕೊಟ್ಟಿದೆಯಲ್ಲ, ಏನು ಹೇಳಿದೆ ಅದ್ರ ಯಾವ ಪಾತ್ರನೇ ಇಲ್ಲ ಅಂತ ಹೇಳುವಾಗ? ಇದು ಸುಮ್ಮನೆ ಅಪೋಸಿಷನ್ ಪಾರ್ಟಿಗೆ ಬ್ಲೇಮ್ ಗೇಮ್ ಆಗಬಾರ್ದು. ಅವ್ರು ಒಂದು ಗತ್ ಕಲ್ತ್ಬಿಟ್ರ, ನಮ್ಮ ಉತ್ತರ ಕರ್ನಾಟಕ ಅಂತ ಗತ್ ಅಂತಾರೆ. ಹೌದ್ರಿ, ಗತ್ ಏನಂದ್ರೆ ನೀವೇ ಜಗಳ ಮಾಡ್ತೀರೋ, ಕೋರ್ಟ್ ಹೋಗ್ರಿ ಅಂತಾರ. ಕೋರ್ಟ್ನಾಗ ಹೋದ್ರೆ ಏನಾಗ್ತೈತಿ? ಸರ್ಕಾರ ಕರೆಕ್ಟ್ ಐತೆ ಅಂತಿದೆ. ಒನ್ಸ್ ಕೋರ್ಟ್ ಸೇ ದಿಸ್ ಇಸ್ ಗೌರ್ಮೆಂಟ್ ಇಸ್ ರೈಟ್, ದೆನ್ ಯು ಡೋಂಟ್ ಹ್ಯಾವ್ ಎನಿ ರೈಟ್ ಟು ಪ್ರೊಟೆಸ್ಟ್ ಅಗೇನ್. ಈಗ ಫಾರ್ಮರ್ಸ್ ಯಾಕೆ ಕೋರ್ಟ್ ಹೋಗ್ಲಿಲ್ಲ, ಯಾಕೆ ಸ್ಟ್ರೀಟ್ನಲ್ಲಿ ಕುಂತ್ಕೊಂಡ್ರು ಪ್ರತಿಭಟನೆ? ಇಫ್ ಯು ಆರ್ ರೈಟ್, ದೆನ್ ವೈ ಯು ಹ್ಯಾವ್ ವಿಡ್ರಾನ್ ದಿ ಲಾ? ಕೃಷಿ ಇದು ಮಾಡ್ಬೇಕಾದ್ರೆ. ಸೊ ಇವರು ಆಲ್ ಇನ್ಸ್ಟಿಟ್ಯೂಷನ್ ಅನ್ನ ಕವರ್ ಮಾಡ್ಕೊಂಡಿದ್ದಾರೆ, ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ. ಹೌದ್ರಿ, ಕಬ್ಜಾ ಮಾಡ್ಕೊಂಡಿದ್ದಾರೆ ಅಂತ 100% ಕಬ್ಜಾ ಮಾಡಿ. ಎಲೆಕ್ಷನ್ ಕಮಿಷನ್ ಔಟ್ರೇಟ್ ಹೇಳ್ತೀವಿ ಸರ್. ಹಿಂದೆ ಒಂದು ಕಡೆ ಎಲ್ಲೋ ಎಲೆಕ್ಷನ್ ಕಮಿಷನ್ ನೀವೇನೋ ಕಂಪ್ಲೇಂಟ್ ಕೊಟ್ಟರೆ ದೇ ಶುಡ್ ಟೇಕ್ ಇಟ್ ವೆರಿ ಸೀರಿಯಸ್ ಕಾಗ್ನಿಷನ್ಸ್. ಹೌದು, ಈಗ ಇಟ್ ಇಸ್ ಬಿಕಮ್ ಮಾರ್ಕ್ರಿ. ಹಂಗಂತೀರಿ? ಅದು ನಗ್ತಾರ ಅವ್ರು. ಎಲೆಕ್ಷನ್ ಕಮಿಷನ್ ನೀವು ಏನು ಕಂಪ್ಲೇಂಟ್ ಕೊಟ್ರೆ ಇದೇನು ಅಲ್ಲಿ ಇಟ್ಕೊಂಬಿಟ್ರ ಅಂತ. ಸೊ ಯು ಹ್ಯಾವ್ ಟು ಟೇಕ್ ಇಟ್ ವೆರಿ ಸೀರಿಯಸ್. ಅಲ್ಲ, ಇದು ಎಂತ ದುರ್ದೈವ ಅಲ್ವಾ ಸರ್? ನಿಮ್ಮ ಈಗ SIR ಪ್ರಕಾರ ಇವತ್ತು ಬೆಳಿಗ್ಗೆ ಯೋಗಿ ಆದಿತ್ಯನಾಥ್ ಹೇಳ್ತಾನ 3 ಕೋಟಿ ವೋಟ್ ಡಿಲೀಟ್ ಆಗ್ಯಾವ ಅಂತೇಳಿ. ಹೌ ಇಟ್ ಈಸ್ ಪಾಸಿಬಲ್? ಇದರ್ ದೋಸ್ 3 crores ಆರ್ ಫೇಕ್ ವೋಟರ್ಸ್ ಆರ್ ಯು ಇಂಟೆನ್ಷನಲಿ ಡಿಲೀಟಿಂಗ್ ದೇರ್ ನೇಮ್ಸ್? ಎರಡೇ ಇರ್ಬೋದಲ್ಲ ಸರ್ ನಿಮ್ಮ ವೋಟರ್ ಲಿಸ್ಟ್. ಈಗ ನನ್ನ ಮನೆ ರೇಷನ್ ಕಾರ್ಡ್ದಲ್ಲಿ ಇನ್ನೂ 2 ಹೆಸರು ಇದೆ ಅಂದ್ರೆ ಅವ್ರು ನಾನು ಇಲಿಜಿಟಿಮೇಟ್ ಮಕ್ಳು ಇರಬೇಕು, ಇಲ್ಲ ನಾನು ಗೌರ್ಮೆಂಟ್ ಫ್ರಾಡ್ ಮಾಡ್ಲಿಕ್ಕೆ ಅವ್ರ ಹೆಸರು ಆ್ಯಡ್ ಮಾಡಿರ್ಬೇಕಲ್ಲ. ದಿರ್ ಇಸ್ ನೋ ಥರ್ಡ್ ಪಾಸಿಬಿಲಿಟಿ. ಸೊ ಮತ್ತೆ ಇದು ಓಟ್ ಚೂರಿ ಎಲ್ಲ ಅಂದ್ರೆ ಹೆಂಗಂತ ಸರ್? ಈಗ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲೂ ಇದೇ ಸದ್ದು ಮಾಡುತ್ತು, ಕರೆಕ್ಟ್? FIR ಮಾಡಿದೀವಲ್ಲ. ಅಲ್ಲ, ಆದರೆ ಸರ್, ಅಂದರೆ ಅವ್ರಿಗೊಂದು ನ್ಯಾಯ ನಮಗೊಂದು ನ್ಯಾಯ ಅನ್ನೋ ಥರದಲ್ಲಿ ಕಾಂಗ್ರೆಸ್ನವ್ರು ಮಾತಾಡ್ತಾರೆ ಅಂತ ಅನ್ಸೋದಿಲ್ವಾ? ಅಲ್ಲ, ಆಳಂದಲ್ಲಿ ನಾವು ಗೆದ್ದೀವಿ ಅಂತ ಹೇಳಿ ನಾವು ಮಾಡಿವಂತಲ್ಲ, ನಾವು ಅದಕ್ಕೆ ಅಲ್ಲಿಂದ MLA. ಹೌದು, ಹಿ ಹಿಮ್ಸೆಲ್ಫ್ ಕೇಮ್ ಫಾರ್ವರ್ಡ್ ಅಂಡ್ ಸೇಡ್ ನನ್ನಲ್ಲಿ ಆಗಿದೆ ನೀನು. ಸೊ ಬೇಸಿಕಲಿ ಈಗ ನಿಮ್ಮ ಕ್ಷೇತ್ರಕ್ಕೆ ಬಂದಾಗ, ಅದರಲ್ಲೂ ಟ್ವಿನ್ ಸಿಟೀಸ್ನ ನೀವು ಹ್ಯಾಂಡಲ್ ಮಾಡ್ತಾ ಇದ್ರಿ. ಈಗ ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ನೀವು ಕೆಲಸ ಮಾಡ್ತಾ ಇದ್ರಿ. ವಾಟ್ ಈಸ್ ಯುವರ್ ಪ್ರೈಮರಿ ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಸರ್ ಆ್ಯಸ್ ಅ ಚೇರ್ಮನ್? ಸರ್, ಇದು ಭಾಳ ಇಂಟ್ರೆಸ್ಟ್. ಐ ಆಮ್ ಥ್ಯಾಂಕ್ಫುಲ್ ಟು ದಿ ಕಾಂಗ್ರೆಸ್ ಗೌರ್ಮೆಂಟ್. ನನಗೆ ಏನಾದರೂ ಈ ಪೊಸಿಷನ್ ಕೊಡದೆ ಹೋಗಿದ್ರೆ ಐ ವುಡ್ ಹ್ಯಾವ್ ನಾಟ್ ಅಂಡರ್ಸ್ಟುಡ್ ದಿ ಎಕ್ಸಿಕ್ಯೂಷನ್ ಪಾರ್ಟ್ ಆಫ್ ಇಟ್. ಹೌದ್ರಿ. ಸೊ ನಾವೆಲ್ಲ ಬರೀ ಮೂವ್ಮೆಂಟ್ ಮಾಡ್ತಿದ್ವಿ, ಜಗಳ ಮಾಡ್ತಿದ್ವಿ, ಧರ್ನಾ ಪ್ರದರ್ಶನ ಮಾಡ್ತಿದ್ವಿ, ಲಾಠಿ ಹೊಡ್ತಾ ನಿಂತಿದ್ವಿ, ಕಲ್ಲು ಹೊಡಿತಿದ್ವಿ, ಓಡ ಬಂದುಬಿಡ್ತಿದ್ವಿ. ಬಟ್ ಇಲ್ಲಿ ಬಂದ ಮೇಲೆ ಎಸ್ ದೇರ್ ಇಸ್ ಅ ಸೀರಿಯಸ್ ಕನ್ಸರ್ನ್. ಆ್ಯಸ್ ಅ ಅಥಾರಿಟಿ ಚೇರ್ಮನ್, ನಾನು ಡೆವಲಪ್ಮೆಂಟ್ ಅಥಾರಿಟಿ ಚೇರ್ಮನ್ ಆಗಿ ಮಾತಾಡ್ಬೇಕಂದ್ರೆ ಸಿಕ್ಕಾಪಟ್ಟೆ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ಸ್, ಇಲ್ಲಿಗಲ್ ಲೇಔಟ್ಸ್ ಅದಾವೆ. ಸೊ ಅದನ್ನು ಸ್ಟಾಪ್ ಮಾಡೋದು. ಆಮೇಲೆ ದರ್ ಇಸ್ ನೋ ಬ್ರಿಡ್ಜ್ ಬಿಟ್ವೀನ್ ಅದರ್ ಇನ್ಸ್ಟಿಟ್ಯೂಷನ್ಸ್. ಅಥಾರಿಟಿಯಿಂದ ಕಾರ್ಪೊರೇಷನ್ ಅವ್ರಿಗೆ ಬ್ರಿಡ್ಜ್ ಇಲ್ಲ, ಅಥಾರಿಟಿಯಿಂದ ADLRಗೆ ಬ್ರಿಡ್ಜ್ ಇಲ್ಲ, ಅಥಾರಿಟಿಯಿಂದ ರೆವಿನ್ಯೂಗೆ ಬ್ರಿಡ್ಜ್ ಇಲ್ಲ. ನೋ ಲಿಂಕ್, ನೋ ಲಿಂಕ್ ಇಟ್ ಆಲ್. ಎಲ್ಲರೂ ಇಂಡಿಪೆಂಡೆಂಟ್ ಮಾಡ್ತಾರೆ. ನಮ್ಮ ಕಡೆ ಬಂದ್ರೆ ನಾನು ಸರಿ, ಅವ್ರ ಕಡೆ ಹೋದ್ರೆ ಅವ್ರು ಸರಿ ಅನ್ನೋದು ಆಗ್ಬಿಟ್ಟದು. ಸೊ ದಿಸ್ ಈಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ಫಾರ್ ಎನಿ ಡೆವಲಪ್ಮೆಂಟ್ ಅಥಾರಿಟಿ ಅಕ್ರಾಸ್ ಕರ್ನಾಟಕ. ಅದನ್ನು ಸಾರ್ಟೇಟ್ ಮಾಡದೆ ಹೋದರೆ ಸೊ ಇಲ್ಲಿಗಲ್ ಡೆವಲಪ್ಮೆಂಟ್ ಭಾಳ ಬರ್ತಾವೆ. ಸೊ ಅದನ್ನು ಸ್ಟಾಪ್ ಮಾಡೋದೇ ಒಂದು ಕಷ್ಟ. ಓಕೆ, ಈಗ ನಿಮ್ಮ ಅವಧಿಯಲ್ಲಿ ವಾಟ್ ಯು ಹ್ಯಾವ್ ಡನ್ ಸೋ ಫಾರ್ ಸರ್? ಸೊ ಐ ಎಕ್ಸ್ಪಾಂಡೆಡ್ ಮೈ LPA ಲಿಮಿಟ್. ಮೊದಲು ನಮ್ಮಲ್ಲಿ 46 ಹಳ್ಳಿಗಳನ್ನ ಸೇರಿಸ್ಕೊಂಡು ಹುಬ್ಳಿ ಡೆವಲಪ್ಮೆಂಟ್ ಅಥಾರಿಟಿ ಇತ್ತು. ನಾವು ಅಡಿಷ್ನಲಿ 46 ಹಳ್ಳಿಗಳನ್ನ ಸೇರಿಸ್ಕೊಂಡಿದ್ವಿ. ಸೊ ನಾವು ಇಟ್ ಹ್ಯಾಸ್ ಬಿಕಮ್ 92 ವಿಲೇಜಸ್
and it is second largest in Karnataka. 92 villages. Okay. So having 714 square kilometers. ಸೊ ಅದನ್ನು ಎಕ್ಸ್ಪಾಂಡ್ ಮಾಡಿದ್ದೀವಿ. ಸೊ ಪ್ರತಿ ಒಂದು ವಿಲೇಜ್ಗೂ ಒಂದು ಪ್ಲ್ಯಾನ್ ಮಾಡ್ಬೇಕಂತ ನಮ್ಮದು ಮೀಟಿಂಗ್ನಲ್ಲಿ ಪಾಸ್ ಮಾಡಿದ್ವಿ. ಆ್ಯಂಡ್ ಎವ್ರಿ ವಿಲೇಜ್ ವಿಲ್ ಹ್ಯಾವ್ ಅ ಔಟರ್ ರಿಂಗ್ ರೋಡ್ ನಾವು. ಓಕೆ ಓಕೆ. ಯಾಕಂದ್ರೆ ಇವಾಗ ಸಣ್ಣದಾಗಿದೆ, ಆಮೇಲೆ ದೊಡ್ಡದಾದ್ಮೇಲೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಸಣ್ಣವಾಗಿದ್ದಾಗ ಪ್ರತಿ ವಿಲೇಜನ್ನು ಔಟರ್ ರಿಂಗ್ ರೋಡ್ ಮಾಡಿ ಅಲ್ಲಿಂದ ಮತ್ತೊಂದು ಪ್ಲ್ಯಾನ್ಡ್ ವೇದಲ್ಲಿ ಹಳೆ ಹಳ್ಳಿಯಿಂದ ನೀವು ಮುರಿದು ಮಾಡಿ ರೋಡ್ ಆಗಲ್ಲ ಮಾಡ್ಲಿಕ್ಕೆ ಹೋಗಿ ಸುಮ್ಮನೆ ಅಪೋಸಿಷನ್ಸ್ ಎಲ್ಲ ಬರ್ತಾವೆ. ಸೊ ಒಂದು ಡಯಾ ಇಟ್ಕೊಂಡು ಅದಕ್ಕೊಂದು ರಿಂಗ್ ರೋಡ್ ಕೊಡ್ತೀವಿ. ಅಲ್ಲಿಂದ ಹೊಸ ಹಳ್ಳಿಯನ್ನು ಡೆವಲಪ್ ಮಾಡಬೇಕಂತ ಆಸೆ ಇದೆ. ಸೊ ಐ ಹ್ಯಾವ್ ಪ್ರಪೋಸ್ಡ್ ಇಟ್ ಟು ದಿ ಗೌರ್ಮೆಂಟ್ ಆ್ಯಂಡ್ ಹೋಪ್ಫುಲಿ ಗೌರ್ಮೆಂಟ್ ಮೇ ಸೇ ಓಕೆ, ಅದನ್ನು ಮಾಡ್ತೀವಿ. ಐ ಹ್ಯಾವ್ ಡ್ರೀಮ್, ಐ ಆಮ್ ಹ್ಯಾಂಗ್ ಐ ಟು ಹ್ಯಾವ್ ಅ ಡ್ರೀಮ್ ಅಂತ ರಾಹುಲ್ ಗಾಂಧಿ ಅಂತಿದ್ರು, ರಾಜೀವ್ ಗಾಂಧಿ ಅಂತಿದ್ರಲ್ಲ. ಸೊ ಐ ಆಮ್ ಕಾನ್ಫಿಡೆಂಟ್ ವಿಲ್ ಡೂ ಸಮಥಿಂಗ್ ಅಬೌಟ್ ದಟ್. ಓಕೆ, ನಿಮಗೆ ಅಚಲ ವಿಶ್ವಾಸ ಇದೆ, ಆಮೇಲೆ ಆ ಹಾದಿಯಲ್ಲಿ ಸಾಕ್ತಾ ಇದ್ದೀರಿ. ಆದರೂ ಸರ್, ಒಂದು ಬೇಸಿಕ್ ಕ್ವೆಶ್ಚನ್ ನಮಗೆ ಈ ಕಡೆ ಬಂದಾಗೆಲ್ಲ ಒಂದೇ ಅನ್ಸೋದು, ಇಂಥ ಒಳ್ಳೆ ದೊಡ್ಡ ಇತಿಹಾಸ ಇರುವಂಥ ಈ ಅವಳಿ ನಗರಗಳಿಗೆ ಯಾಕೆ ಭಾರಿ ಧೂಳಲ್ಲ ಇಲ್ಲಿ ಅಂತ ಅನಿಸ್ತದೆ. ಯಾಕೆ ಅದನ್ನ ಹೆಂಗೆ ಇದು ಮಾಡ್ಕೊಳ್ಬೋದು, ಅಥವಾ ಅಡ್ಜಸ್ಟ್ ಆಗಿಬಿಟ್ಟಾರ ಅಂತ ಸುಮ್ಮನೆ ಅದಾರ ಸರ್ ಜನ, ಅಥವಾ ಹೆಂಗ್ರಿ ಇದೆ? ಸಿ ಅದ್ರಾಗ ನಾನು ಇನ್ವಾಲ್ವ್ ಅದೀನಿ, ನಮ್ಮ ಫಾದರು ಇನ್ವಾಲ್ವ್ ಅದಾರ, ನಮ್ಮ ಕಾಂಗ್ರೆಸ್ ಪಾರ್ಟಿನೂ ಇನ್ವಾಲ್ವ್ ಇದೆ. ನಾವು ಹುಬ್ಬಳ್ಳಿ ಗ್ರೋತನ್ನು ಭಾರಿ ಸೀರಿಯಸ್ ಆಗಿ ತೊಗೊಂಡಿಲ್ಲ. ಯಾಕೆ ಸರ್ ಅದು? ಅದೇನು ಗೊತ್ತಿಲ್ಲ. ಅಲ್ಲ, ಯಾರು ತಗೊಂಡಿಲ್ಲ ಅಂತ? ಪೊಲಿಟಿಕಲ್ ಲೀಡರ್ಸ್ ವಿಲ್ ಪವರ್ ಇರಲಿಲ್ಲ ಅವ್ರದ್ದು ಎಲ್ಲೋ ಒಂದು ಕಡೆ. ದೇ ಹ್ಯಾವ್ ಫೇಲ್ ಟು ಡೆವಲಪ್ ಹುಬ್ಳಿ ಇನ್ ಡಿಫ್ರೆಂಟ್ ಮೆಟ್ರೋ ಸಿಟಿ ಥರ ಮಾಡೋಕ್ಕಾಗಲಿಲ್ಲ ಅವ್ರಿಗೆ. ಹುಬ್ಬಳ್ಳಿ ಇತ್ತು ಅಂತೇಳಿ ಆಯಿತು. ಅಂದರೆ ಹುಬ್ಬಳ್ಳಿ ಬೇಸಿಕ್ಲಿ ಡೆವಲಪ್ ಆಗಿರೋದೇ ಇದು. ನಾನು ಭಾಳ ಮಂದಿಗೆ ಹೇಳ್ತೀನಿ, ಇಟ್ಸ್ ಅರ್ಬನೈಸ್ಡ್ ವಿಲೇಜ್. ಕರೆಕ್ಟ್. ಇಟ್ ಇಸ್ ನಾಟ್ ಫುಲ್ಲಿ ಅರ್ಬನೈಸ್ಡ್. ಒಂಥರ ನಗರದ ಹಳ್ಳಿ. ನೋಡಿ, ನಮ್ಮಲ್ಲಿ ಇಂಡಸ್ಟ್ರೀಸ್ ಇಲ್ಲ, ನಮ್ಮಲ್ಲಿ ಎಂಪ್ಲಾಯ್ಮೆಂಟ್ ಕೊಡೋಕ್ಕಾಗೋದಿಲ್ಲ, ನಮ್ಮಲ್ಲಿ ಜನ ಕೆಲಸ ಮಾಡಲಿಕ್ಕೆ ಬೆಂಗಳೂರು, ಬಾಂಬೆ, ಪುನಃ ಗುಳೆ ಅಲ್ಲ ವಲಸೆ ಹೋಗ್ತಾರೆ. ಸೊ ನಮ್ಮಲ್ಲಿ ಅಗ್ರಿಕಲ್ಚರ್ ಬೇಸ್ ಬಿಟ್ಟರೆ ಬೇರೆ ಯಾವುದೋ ಇಂಡಸ್ಟ್ರಿ ತರಕ್ಕಿಲ್ಲ. ಯಾವುದೋ ಪೊಲಿಟಿಷಿಯನ್ಸ್ ಕಡೆ ಆಗಲಿಲ್ಲ. ಯಾಕೆ ಆಗಲಿಲ್ಲ ಗೊತ್ತಿಲ್ಲ. ನಾವು ಹೊಲಕ್ಕೆ ನೀರು ಬೇಕಂದ್ರೂ ಇನ್ನೂ ಹೊಡೆದಾಟ ಮಾಡಾಕತ್ತೀವಿ. ಮಹದಾಯಿ ನಮ್ಗೆ ನೀರು ಕೊಡ್ರಿಪ್ಪ ಅಂದ್ರೆ ವಿ ಹ್ಯಾವ್ ಟು ಫೈಟ್ ವಿತ್ ಹೋರಾಟ ಅನ್ನೋದು ಲೈಫ್ ಲಾಂಗ್ ಅನ್ನೋಂಗೆ. ಹುಬ್ಬಳ್ಳಿ ಡೆವಲಪ್ಮೆಂಟ್ ಆಗ್ಬಿಟ್ರೆ ಬೆಂಗಳೂರು ಹಾಳಾಗ್ತೈತೇನೋ ಅಂತೇಳಿ ಯಾರ್ದೋ ಒಂದು ಹೆದರಿಕೆ ಇರ್ಬೋದೇನೋ ಅಂತ ಅನ್ಸುತ್ತೆ ನನಗೆ. ಏನ್ರಿ ಎರಡು ರಾಜ್ಯ ಗಿಜ್ಜೆ ಆಗ್ಬೇಕು ಅಂತ ಏನ್ರ ಅಂತೀರೇನ್ರಿ ಸರ್? ಆಗಬಾರ್ದು. ಸಿ ಐ ಆಮ್ ಡೆಫಿನೆಟ್ಲಿ ಅಗೇನ್ಸ್ಟ್ ದಿ ಹ್ಯಾವಿಂಗ್ 2 states, ಬಿಕಾಸ್ ಅದರಲ್ಲಿ ಯೂನಿಟಿ ಕಟ್ ಆಗಿಬಿಡ್ತೈತೆ. ಹೌದ್ರಿ. ಐ ಹ್ಯಾವ್ ಸೀನ್ ಹ್ಯಾವಿಂಗ್ ಡಿಫ್ರೆಂಟ್ ಡಿಸ್ಟ್ರಿಕ್ಟ್ಸ್ ಅಲ್ಲ. ನಿಮ್ಗೂ ಡೆವಲಪ್ಮೆಂಟ್ಗಿಂತ ಯೂನಿಟಿ ದೊಡ್ಡದು ಸರ್. ನಿಮ್ಗೆ ಜಸ್ಟ್ ಔಟ್ ಆಫ್ ಕ್ಯೂರಿಯಾಸಿಟಿ ಐ ಆಮ್ ಆಸ್ಕಿಂಗ್. ಡೆಫಿನೆಟ್ಲಿ ಸರ್, ಬಿಕಾಸ್ India is one country. Okay. And you should live happily. ನೀವು ಲಿಂಗ್ವಿಸ್ಟಿಕ್ ಬೇಸ್ ಮೇಲೆ ಆಗೈತಿ. ಈಗ ಕನ್ನಡ ಮಾತಾಡೋರು 2 ರಾಜ್ಯ ಯಾಕೆ ಮಾಡ್ಬೇಕ್ರಿ? ಹೌದು, ಕರೆಕ್ಟ್. ಈಗ ತೆಲುಗು ಮಾತಾಡೋರು 2 ರಾಜ್ಯ. ನಿಮ್ಮಲ್ಲಿ ಅನ್ಯಾಯ ಆಗಿದ್ರೆ ಯು ಫೈಟ್ ವಿತ್ ದಿ ಚೀಫ್ ಗೌರ್ಮೆಂಟ್ ಅಂಡ್ ಗೆಟ್. ಅಲ್ಲ, ಎಲ್ಲೋ ಅನ್ಸಲ್ವಾ ಬರೀ ಅಧಿವೇಶನಗಳು ಕಾಟಾಚಾರ ನಡೀತಾ ಇದ್ದಾವೆ. ಉತ್ತರ ಕರ್ನಾಟಕಕ್ಕೆ ಯಾವಾಗಲೂ ಕೂಡ ನಿರ್ಲಕ್ಷ್ಯ 100% ಅಂತ ಅನಿಸ್ತಾ ಇಲ್ಲ ಸರ್? ನೋಡ್ರಿ, ಇಲ್ಲಿ ಒಂದು ವಿಧಾನ, ಅದಕ್ಕೆ ಒಂದು ಸಮಿತಿನೇ ಇದೆಯಲ್ಲ, ಪ್ರತ್ಯೇಕ ರಾಜ್ಯ ಆಗ್ಬೇಕು ಅಂತ ಸಮಿತಿನೇ. ಅಲ್ಲ, ಇದರಲ್ಲಿ ಮುಂಚೆ ಎಲ್ಲ ಹೋರಾಟಗಳು ಮಾಡ್ತಾ ಇದ್ರಲ್ಲ ಸರ್. But I'm still opposed because we are all one Kannada speaking people and we should stay together. Oneness ಇರುತ್ತೆ, ಅದು ಬ್ರದರ್ಹುಡ್ ಇರುತ್ತೆ. ಇರಲಿ, ಅಲ್ಲಿ ಸ್ವಲ್ಪ ಹೆಚ್ಚಿಗೆ ಡೆವಲಪ್ಮೆಂಟ್ ಆಗಿರ್ಬೋದು. ಇಲ್ಲೇ ಡೆವಲಪ್ಮೆಂಟ್ ಆಗಲಿಲ್ಲ ಅಂದರೆ ಅದಕ್ಕೆ ನೀವು ಯಾಕೆ ಲೈನ್ ಕೆರಿತೀರಿ? ಸಿ, ಇಫ್ ಐ ಆಮ್ ನಾಟ್ ಕೇಪಬಲ್ ಟು ಬ್ರಿಂಗ್ ಡೆವಲಪ್ಮೆಂಟ್ ಇನ್ ಮೈ ಏರಿಯಾ, ಸೊ ವೈ ಶುಡ್ ಐ ಆಸ್ಕ್ ಫಾರ್ ದಿ ಸಪ್ರೇಟ್ ಸ್ಟೇಟ್ ಅಂತ? ಸಪ್ರೇಟ್ ಸ್ಟೇಟ್ ಆದ್ರೆ ಏನು ಮಾಡ್ತೀರಿ? Other than having one more chief minister in this, what you will do? You will have same number of assemblies. You cannot increase. ಈಗ ಒಂದು ಮಾತಿದೆ, ಆರೋಪ ಇದೆ, ಉತ್ತರ ಕರ್ನಾಟಕದ ಶಾಸಕರು ಎಲ್ಲ ಅಲ್ಲೇ ಹೋಗಿ ಕುತ್ಕೊಂಡ್ಬಿಡ್ತಾರೆ, ಬೆಂಗಳೂರು ಹೋಗಿ ಕುತ್ಕೊಂಡ್ಬಿಡ್ತಾರ, ಜನರಿಗೆ ಅವರ ಬ್ಯಾನ್ ಅಂತಾರೆ. ಇಲ್ಲ, ಅದೊಂದು ಭಾಳ ಹೌದಲ್ರಿ. ಇದೆ ಭಾಳ ಮಂದಿ, ಮೆಜಾರಿಟಿ ಬೆಂಗಳೂರಿನಲ್ಲಿ ಸ್ವಲ್ಪ ಗೊತ್ತಿಲ್ಲ. ಐ ಮೀನ್ ಇಟ್ಸ್ ಎನ್ ಕಾಂಕ್ರೀಟ್ ಜಂಗಲ್ ನಾವು. ಇಟ್ ವಾಸ್ ನಾಟ್ ದ ಬೆಂಗಳೂರು ಸೇಮ್ ವಾಟ್ ಬೆಂಗಳೂರು ಅರ್ಲಿಯರ್. ಕರೆಕ್ಟ್. ನಾವು ಇಟ್ ಹ್ಯಾಸ್ ಬಿಕಮ್ ವೆರಿ ಕಾಂಕ್ರೀಟ್ ಜಂಗಲ್. ಆ ಕಾಂಕ್ರೀಟ್ ಜಂಗಲ್ದಲ್ಲಿ ಹೋಗಿದ್ದು ಏನು ಮಾಡ್ತಾರೋ ನಮ್ಮ ಮಂದಿಗೆ ಗೊತ್ತಿಲ್ಲ. ಆಮೇಲೆ ಬಜೆಟ್ನಲ್ಲಿನೂ ತಮ್ಮ ಪಾಲು ಕೇಳಕ್ಕೆ ಹೋಗೋದಿಲ್ಲ. ಅದು ಅಸೆಂಬ್ಲಿನೂ ಅಗ್ರೆಸಿವ್ ಆಗಿ ನಮ್ಮ ಮಂದಿನ ಮಾತಾಡೋದಿಲ್ಲ. ಪಾರ್ಟಿಸಿಪೇಷನ್ಸು ಭಾಳ ಕಡಿಮೆ ಇರ್ತದೆ. ಕೆಲವೊಬ್ರು ಟ್ರೈ ಮಾಡ್ತಾರೆ, ಬಟ್ ಏನಾಗಿಬಿಟ್ಟಿದೆ ಅಂದ್ರೆ, ಐ ಆಮ್ ವೆರಿ ಸಾರಿ ಟು ಸೇ ದಿಸ್, ಯಾರು ತಮ್ಮ ಇಂಟರ್ವ್ಯೂ ನೋಡಿದ ಮೇಲೆ ನಂಗೆ ಬಂದು MLAs ಅದನ್ನು ನೋಟಿಸ್ ಕೊಡಬಾರ್ದು. MLAsಗಳು ಮತ್ತು MPಗಳು ದೇ ಹ್ಯಾವ್ ಫಾರ್ಗಟನ್ ದಿರ್ ಇದು ಡ್ಯೂಟೀಸ್. ದೇ ಹ್ಯಾವ್ ಬಿಕಮ್ MLAs ಫಾರ್ ದ ರೆಸ್ಪೆಕ್ಟ್ ಟು ಅಸೆಂಬ್ಲಿ ಆಗ್ಬಿಟ್ಟದು. ದಟ್ ಈಸ್ ದ ಐರನಿ. ಐ ಮೀನ್ ದಟ್ ಈಸ್ ಡೇಂಜರಸ್ ಟು ದಿ ಡೆಮೋಕ್ರಸಿ ಅಂತ.
ನಮ್ಮ ಹುಬ್ಬಳ್ಳಿ MLA ಬೆಂಗಳೂರಿನಾಗ ಏನು ಆದ್ರೆ ಅವನು ಅಲ್ಲಿ ಎತ್ತೋದೇ ಇಲ್ಲ. ಬೆಂಗಳೂರು MLA ಹುಬ್ಳಿ ಗೊತ್ತೇ ಇಲ್ಲ. ಹೌದು, ಕರೆಕ್ಟ್, ರೈಟ್ಲಿ ಸರ್. ಹಾಂ, ಮತ್ತು ಅವ್ನು ಅಲ್ಲಿ ಕುಂತ್ಕೊಂಡು ಹುಬ್ಳಿ ಬಗ್ಗೆ ಡಿಸೈನ್ ಮಾಡ್ತಾನೆ. ಲೋಕಲೈಟ್ಸಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಲೋಕಲೈಟ್ ಚೆನ್ನಾಗಿ ಗೊತ್ತಿರುತ್ತೆ. ಬಟ್ ನಮ್ಮ ಮಂದಿ ಒಂದು MLA ಅಂದಮೇಲೆ ಈಸ್ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಇಟ್ ಈಸ್ ನಾಟ್ ಹುಬ್ಳಿ ಧಾರವಾಡ MLA ಅಲ್ಲ, ಈಸ್ MLA ಫಾರ್ ದಿ ಸ್ಟೇಟ್. ಕರೆಕ್ಟ್. ನೋಡಿ, ಬೇರೆ ಇದನ್ನ he should have an active participation in debate and discussion, getting grant to the northern Karnataka. Correct. That's what I want to request through your media. ಎಲ್ಲೋ ಒಂದು ಕಮ್ಯುನಿಕೇಷನ್ ಗ್ಯಾಪ್ ಇದೆ, ಎಲ್ಲೋ ಒಂದು ಕಡೆ ಭಯನೂ ಇರಬಹುದು. ಏನಾಗ್ಬಿಡ್ತೀವಿ ಸರ್, ನೀವು ಬಜೆಟನ್ನು ಅಲೋಕೇಟ್ ಮಾಡಿದಾಗ ಪಾಪ್ಯುಲೇಷನ್ ಬೇಸ್ ಬಜೆಟ್ ಮಾಡಿಬಿಟ್ಟು ಎಲ್ಲ ಬಜೆಟ್ ಬೆಂಗಳೂರಿಗೆ ಹೋಗ್ತದೆ. ಯಾಕಂದ್ರೆ 30% ಆಫ್ ಕರ್ನಾಟಕ ಪಾಪ್ಯುಲೇಷನ್ ಇನ್ ಬೆಂಗಳೂರು. ಹೌದು. ಕುಡಿಯಕ್ಕೆ ನೀರಿಲ್ಲ ಸರ್ ನಿಮ್ಮ ಕಡೆ, ನಮ್ಮ ಕಡೆ ಸಿಕ್ಕಾಪಟ್ಟೆ ಐತಿ. ಇಲ್ಲಿ ಬರ್ರಿ ಆದ್ರೂ ನೀರಿನ ಸಮಸ್ಯೆ ಅಂತಾರೆ ಸರ್. ನೀರಿನ ಸಮಸ್ಯೆ ಕುಡಿಯಕ್ಕೆ ಸಮಸ್ಯೆ ಇಲ್ಲ. ಬಟ್ ಇಂಡಸ್ಟ್ರಿ ಬಂದ್ರೆ ಎಲ್ಲ ಬರುತ್ತೆ. ನಮ್ಮಲ್ಲಿ ನದಿಗಳಿದಾವೆ. ಅಂದ್ರೆ ಮುಖ್ಯವಾಗಿ ಇಂಡಸ್ಟ್ರಿಗಳಾಗಬೇಕು ಅಂತ ಹೇಳ್ತೀರಿ. ಇಟ್ ಮಸ್ಟ್, ಬಿಕಾಸ್ ಸಿ until unless you give them an infrastructure, you give them an employment scope. ಎಂಪ್ಲಾಯ್ಮೆಂಟ್ ಸ್ಕೋಪ್ ಕೊಡ್ಬೇಕಂದ್ರೆ ಇಂಡಸ್ಟ್ರಿ ಬರಬೇಕು. ಅಂದರೆ ಸರ್, ಅದಕ್ಕೆ ಇನ್ನೂ ನಾವು ಮೈಕ್ರೋ ಲೆವೆಲಲ್ಲಿ ಯೋಚನೆ ಮಾಡಿದರೆ ಒಂದು ಶಿಕ್ಷಣ ಬೇಕಾಗಿದೆ. ಇಚ್ಛಾಶಕ್ತಿಯ ಕೊರತೆ ಯಾಕೆ ಬಂದಿದೆ? ಎಲ್ಲ ಬೇರೆಯವ್ರಿಗೆ ಇರುತ್ತೆ, ಇಲ್ಲಿ ಇಚ್ಛಾಶಕ್ತಿ ಕೊರತೆ ಅಂತ ಹೇಳ್ಕೊಂಡು ಅದನ್ನೇ ನಾವು ಏನೋ ಪ್ರೈಡ್ ಮೂಮೆಂಟ್ ಅನ್ಕೊಂಡ್ಬಿಟ್ಟಿದೀವಲ್ಲ ಸರ್. ಶಿಕ್ಷಣ ಕೊರತೆ ಅಂದರೆ ಅಕಾಡೆಮಿಕ್ ಅಂತೀರೋ ಅಥವಾ ಎರಡು? ಅಲ್ಲ, ಬರೀ ನಾಟ್ ಡಿಗ್ರೀಸ್ ಐ ಆಮ್ ಟಾಕಿಂಗ್. ಓಕೆ, ಇಫ್ ಯು ಟಾಕ್ ಇನ್ ಡಿಗ್ರಿ ನಾ ಹೇಳ್ತೀನಿ, ವಿ ಆರ್ ಮೋರ್ ಲರ್ನೆಡ್ ದೆನ್ ದಿ ಬೆಂಗಳೂರು ಪೀಪಲ್. ಹೌದು, ವಿ ಆರ್ ಮೋರ್ ಲರ್ನೆಡ್ ದೆನ್ ದಿ ಒಳ್ಳೆ ಇದ್ರೆ ವಿದ್ಯಾಕಾಶ ಆಗಿರಿ ಸರ್. ಸೊ ಹಂಗಾಗಿ ನಮ್ಮಲ್ಲಿ ಭಾಳ ಜನ ಅಲ್ಲಿ ಹೋಗಿ ಜಾಬ್ ಮಾಡ್ತಾ ಇದ್ದಾರೆ. ಸಿ ಬೆಂಗಳೂರಿನಲ್ಲಿ ನೋಡ್ರಿ, ಈಗ ನಾರ್ತ್ ಇಂಡಿಯಾ ಬಂದು ಜಾಬ್ ಮಾಡಕತ್ತಾರೆ. ನಾರ್ತ್ ಇಂಡಿಯನ್ಸ್ ಬಂದು IT-BT ದಲ್ಲಿ ಕೆಲಸ ಮಾಡಕತ್ತಾರೆ. ಬರಬಾರ್ದು ಅಂತ ಏನಿಲ್ಲ, ಫುಲ್ಫಿಲ್ಮೆಂಟ್ ಅಂತ. ಬಟ್ ನಮ್ಮಲ್ಲಿ ಜನ ಇಲ್ಲಿ ಇದ್ಕೊಂಡು ಈಗ ಅಲ್ಲಿ ಹೋಗಿ 10-20 ಸಾವಿರ ರೂಪಾಯಿ ಕೆಲಸ ಮಾಡೋರು ಇಲ್ಲಿ ಬಂದಾಗ 10,000 ರೂಪಾಯಿ ಕೆಲಸ ಮಾಡಕ್ಕೆ ರೆಡಿ ಇರ್ತಾರೆ. ಹೌದು, ಯಾಕಂದ್ರೆ ಅವ್ರ ಮನೆ ಊಟ ಮನೆ ಇರುತ್ತೆ. ಅಲ್ಲಿ ಹೋಗ್ಬೇಕು, ಅವ್ರ ರೆಂಟಿಗಂತೂ ಸ್ಯಾಲ್ರಿ ಮಾಡ್ಕೋಬೇಕು, ಅದ ನಂತರ ತಮ್ಮ ಸೇವಿಂಗ್ಸ್ ಮಾಡ್ಕೋಬೇಕು, ತಮ್ಮ ಫ್ಯಾಮಿಲಿ ರನ್ ಮಾಡ್ಕೋಬೇಕು. ಲೈಫ್ ಸ್ಟೈಲ್ ಇಸ್ ಡಿಫ್ರೆಂಟ್. ಅದು ಕಾಸ್ಟ್ಲಿ ಅಫೇರ್ಸ್ ಆಗುತ್ತೆ. ಕರೆಕ್ಟ್. ಇಲ್ಲೇ ನಾವು ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಿಕೊಟ್ರೆ ಐ ಥಿಂಕ್ ಇಟ್ಸ್ ಚೀಪರ್. ಕರೆಕ್ಟ್. ಇದು ಸಿಗುತ್ತೆ. ಆ್ಯಂಡ್ ವಿ ಆರ್ ವೆರಿ ಟ್ಯಾಲೆಂಟೆಡ್ ಬಾಸ್, ಟ್ರಸ್ಟ್ ಮೀ. ತಾವು ನಮ್ಮ ಕಡೆಯವ್ರು ಅದಿರಿ. ಹೌದು ಸರ್. ನಾವು ಯಾರು ಅನ್ಯತಾ ಭಾವಿಸಬಾರ್ದು. ಉತ್ತರ ಕರ್ನಾಟಕ ಮಂದಿ ಭಾಳ ಶಾಣೆ ರೀ. ಹೌದು ಸರ್. ನಾವು ಖಾರ ರೊಟ್ಟಿ ತಿಂದ್ರು ತಲೆ ಭಾಳ ಶಾರ್ಪ್ ಇರ್ತೈತೆ. ನಾವು ಹಂಗಂತೀರಿ? ನಾವು ವೇರ್ ಟಾಪ್. ಸರ್, ಆ್ಯಕ್ಚುಲಿ ಅನ್ನೋಯಿಂಗ್ಲಿ ಅಂಡ್ ನೋಯಿಂಗ್ಲಿ ಯು ಆರ್ ಇನ್ಸ್ಪೈರಿಂಗ್ ಮೆನಿ ಪೀಪಲ್. ಅದು ರುಜುವಾತ್ ಆಗಿದೆ. ಬಹಳ ನೀವು ಸ್ಫೂರ್ತಿಯಿಂದ ಮಾತನಾಡ್ತಾ ಇದ್ರಿ. ನಿಮ್ಮ ಪರ್ಸ್ನಾಲಿಟಿನೇ ನಮ್ಗೆ ಇನ್ಸ್ಪೈರ್ ಆಗುತ್ತೆ. ಇಂಥವ್ರು ಏನೋ ವಿಧಾನಸೌಧದಲ್ಲಿ ಇದ್ರೆ ಇನ್ನೂ ಚೆನ್ನಾಗಿರುತ್ತಲ್ಲ ಅನ್ನೋ ಒಂದು ಅಪೇಕ್ಷೆ ಇರುತ್ತೆ. ನೀವು ಹುಬ್ಳಿ ಧಾರವಾಡಕ್ಕೆ ಮಾತ್ರ ಇಷ್ಟೊಂದು ನಾಲೆಡ್ಜ್ ಇಟ್ಕೊಂಡು ಸೀಮಿತ ಆದರೆ ಹಿಂಗೆ ಯಾವಾಗ ನಾವು ನೋಡ್ಬೋದು ಮುಂದಿನ ದಿನಗಳಲ್ಲಿ? ನಾನು ಭಾಳ ಜಲ್ದಿ ಅಂತ ಅನ್ಸ್ಕೋತೀನಿ. ನೋಡಿ, ಇಂಟೆನ್ಷನ್ ಅದ ಅಲ್ಲ ಸರ್? 100%. ಅದು ಬೇಕು. ಥ್ಯಾಂಕ್ ಯು. ಮೈ ಇಂಟೆನ್ಷನ್ ಟು ಬಿ ಇನ್ ದಿ ಟಾಪ್ ಮೋಸ್ಟ್ ಪೊಸಿಷನ್ ಇನ್ ದಿ ಪೊಲಿಟಿಕಲ್ ಏರ್. ಸೊ ಐ ಆಮ್ ನಾಟ್ ಬರೀ ಇಷ್ಟರಲ್ಲಿ ಅಂತ ನನ್ನ ಸಮಾಧಾನ ಇಲ್ಲ. ಐ ಹ್ಯಾವ್ ವಿಷನ್, ಐ ಹ್ಯಾವ್ ಇಂಟೆನ್ಷನ್, ಬಟ್ ಐ ಆಮ್ ವೇಟಿಂಗ್ ಫಾರ್ ಅನ್ ಆಪರ್ಚುನಿಟಿ. ಟ್ರಸ್ಟ್ ಮೀ. ಐ ಮೀನ್ ಭಾಳ ದೊಡ್ಡ ಮಾತಾಗ್ಬಿಡ್ತೈತೆ ಹೇಳ್ಬಿಟ್ರೆ, ಬಟ್ ಜನ ಹೇಳ್ರಿ ಸರ್, ಯು ಆರ್ ಬಿಗ್ ಇನಫ್. ನಾನು ರಾಹುಲ್ ಗಾಂಧಿ ಅವ್ರ ಜೊತೆಗಿದ್ದಾಗ ಐ ಹ್ಯಾವ್ ಪ್ರಮೋಟೆಡ್ ಲಾಟ್ ಆಫ್ MPs. ಒಂದು MP ಟುಡೇ ಈಸ್ ಅನ್ ರೈಲ್ವೆ ಮಿನಿಸ್ಟರ್. ಹಿ ಈಸ್ ಮೈ ಪ್ರಾಡಕ್ಟ್. ಅವನು ಕೂಡಿ ಚಂಡೀಗಢನಲ್ಲಿ ಅಡ್ಡಾಡ್ತಿದ್ವಿ, ರವನೀತ್ ಬಿಟ್ಟು ಅಂತೇಳಿ. ಸೊ ಐ took him into the youth congress, and he became the elected first president. Then MP ticket ಕೊಡ್ಸಿದ್ವಿ, 3 ಸಲ ನಮ್ಮಿಂದ MP ಮಾಡಿದ್ವಿ. ಆಮೇಲೆ BJP ಅವ್ರನ್ನ ಹೈಜಾಕ್ ಮಾಡಿದ್ರು. ದಟ್ ಇಸ್ ಡಿಫ್ರೆಂಟ್ ಸ್ಟೋರಿ ಇರಲಿ. ಬಟ್ ಈಸ್ ಮೈ ಪ್ರಾಡಕ್ಟ್ ಸರ್. ಇವತ್ತು ನಾವು ಒಂದು ಕಡೆ ಹೋದ್ರೆ ಈ ಸೋ ಅವನಲ್ಲಿ ಅದಿದೆ, ಇಲ್ಲಪ್ಪ ಇವನಿಂದ ಬಂದಿನ ಅಂತ. ಗಿವನ್ ಅನ್ ಆಪರ್ಚುನಿಟಿ ಇನ್ ಫ್ಯೂಚರ್, ಡೆಫಿನೆಟ್ಲಿ ಐ ವಿಲ್ ಪ್ರೂವ್ ಮೈ ಸೆಲ್ಫ್ ಟು ಬಿ ಒನ್ ಆಫ್ ದ ಬೆಸ್ಟ್ ಲೆಜಿಸ್ಲೇಟಿವ್. ಕ್ಯಾ ಬಾತ್ ಹೈ. ಇಂಟೆನ್ಷನ್ ಏನಾಗಿದೆ, ಅಪ್ಪರ್ MP ಇದ್ದಾಗ ನಾವು ರಾಜಕಾರಣ ಶುರು ಮಾಡಿದ್ವಿ. ಅದೊಂದು ದೊಡ್ಡ ಸ್ಟೋರಿ ಇದೆ, ಯಾವಾಗ ಹೇಳ್ತೀನಿ. ಏನು ರಾಜಕಾರಣ ಶುರು ಮಾಡಿದ್ವಿ, ಬಟ್ ನಮ್ಮ ಡ್ಯಾಡಿ ಯಾವಾಗ ಹೆಲ್ಪ್ ಮಾಡಲಿಲ್ಲ. ಅವ್ರಿಗೇನಿತ್ತು, ಬಿಕಾಸ್ ಹಿ ಹ್ಯಾಸ್ ಸೀನ್ ದಿ ಟ್ರಬಲ್, ಹಿ ಹ್ಯಾಸ್ ಸೀನ್ ದಿ ಹಾರ್ಡ್ ಫೇಸ್ ಆಫ್ ಪೊಲಿಟಿಕ್ಸ್. ಸೊ ಅವ್ರ ಮಕ್ಕಳು ಬರಬಾರ್ದು ಅಂಥೇಳಿ ಅವ್ರದ್ದೆಲ್ಲ ಒಂದು ಆಸೆ ಕೇಳಿದ್ವಿ. ಅಂದರೆ ಅವರು ನಾನು ಬಂದಾಗ ಹೋಲ್ ಹಾರ್ಟೆಡ್ಲಿ ಎಕ್ಸೆಪ್ಟ್ ಮಾಡಲಿಲ್ಲ. ಇಟ್ ಟುಕ್ 8 years. ಅವಾಗ ಅವ್ರಿಗೆ ಅನ್ನಿಸ್ತು, ಇಲ್ಪ ನನ್ನ ಮಗ ಏನು ಲಾಯಕ್ ಅದಾನ, ಇಲ್ಲಾಂದ್ರೆ ಅವ್ನು ನಾಲಾಯಕ್ ತಿಳ್ಕೊಂಡ್ಬಿಟ್ಟಿದ್ರು. ಹೌದ್ರಿ? ಯಾಕೆ ಅವ್ರು ಬರಬಾರ್ದು ಅನ್ಕೊಂಡಿದ್ರಿ ಸರ್? ನೀವು ಪೊಲಿಟಿಕ್ಸಿಗೆ ಬರಬಾರ್ದು ಅಂತ ಯಾಕೆ ಅನ್ಕೊಂಡಿದ್ರಿ ಸರ್? ಬಿಕಾಸ್ ಹಿ ಇಸ್ ವೆರಿ ಹಾನೆಸ್ಟ್, ಹಿ ಇಸ್ ನಾನ್ ಕರಪ್ಟ್, ಆ್ಯಂಡ್ ಹಿ ಹ್ಯಾಸ್ ಸ್ಯಾಕ್ರಿಫೈಸ್ ಹಿಸ್ ಫ್ಯಾಮಿಲಿ ಟೈಮ್. ಆನೆಸ್ಟ್ ಪರ್ಸನಾಲಿಟೀಸಿಗೆ ಪೊಲಿಟಿಕ್ಸ್ ಅಲ್ಲ ಅಂತೀರಿ? ಇಲ್ಲ, ಅವ್ರಿಗೆ ಇರಬೇಕು ಕರೆ ಅಂದರೆ. ಟು ರನ್ ದಿ ಬೆಟರ್ ನೇಷನ್, ಟು ಹ್ಯಾವ್ ಸ್ಟ್ರಾಂಗ್
ಡೆಮೋಕ್ರಸಿ. ಕರೆಕ್ಟ್. ಓನ್ಲಿ ಹಾನೆಸ್ಟ್ ಪೀಪಲ್ ಶುಡ್ ಬಿ ದಿ ಪೊಲಿಟಿಷಿಯನ್ಸ್. ಸರ್ ಓಕೆ, ಪ್ರೆಸೆಂಟ್ ಪಾಲಿಟಿಕ್ಸ್ ನೋಡಿದಾಗ ನಿಮ್ಗೆ ಹೆಂಗೆ ಅನ್ಸುತ್ತೆ? ಏನೇನು ನಾವು ಇನ್ನು ಶಸ್ತ್ರಸಜ್ಜಿತರಾಗಬೇಕು ಅಂತ ಅನ್ಸುತ್ತೆ? ಎಲ್ಲರೂ ಕೂಡಿ ಒಂದು ಡೆವಲಪ್ಮೆಂಟ್ ಓರಿಯೆಂಟೆಡ್ ಪ್ಲಾನ್ ಮಾಡ್ಬೇಕು ಸರ್. ಸಾಕು ಸರ್ ಅಷ್ಟೇ. ಡೆವಲಪ್ಮೆಂಟ್ ಡಿಸೆಂಟ್ರಲೈಸ್ ಆಗಬೇಕು, ಸೆಂಟ್ರಲೈಸ್ ಆಗಬಾರ್ದು. ಈಗೇನಾಗ್ಬಿಟ್ಟಿದೆ, ಎಲ್ಲ ಡೆವಲಪ್ಮೆಂಟ್ ಕಾನ್ಸಂಟ್ರೇಟೆಡ್ ಬೆಂಗಳೂರು ರೀಜನ್ ಆಗಿಬಿಟ್ಟಿದೆ. ಈ ಕಡೆ ಮ್ಯಾಗ್ ಬಂದಾಗ ಇಫ್ ಯು ಕ್ರಾಸ್ ತುಮಕೂರು ಆ್ಯಂಡ್ ಅಬೋವ್, ಅದರ್ ದೆನ್ ಅಗ್ರಿಕಲ್ಚರ್ ಕರ್ನಾಟಕದಲ್ಲಿ ಏನೂ ಇಲ್ಲ. ಸೊ ಇದನ್ನು ನಾವು ಡಿಸೆಂಟ್ರಲೈಸ್ ಮಾಡದೆ ಹೋದರೆ, ಲೈಕ್ ಪ್ರಿವಿಯಸ್ಲಿ ಯು ಆರ್ ಟಾಕಿಂಗ್ ಅಬೌಟ್ ದಿ 2 states, ಹೌದು ಹೌದು, ಅದೆಲ್ಲ ಮತ್ತೊಂದು ಕಡೆ ಬಂದ್ಬಿಡ್ತದೆ. ಸಪ್ರೆಷನ್ ಬಂದಾಗ ಅದು ಬಂದ್ಬಿಡ್ತದೆ. ಸೊ ನಿಮ್ಮ ಹತ್ರ ಪ್ಲ್ಯಾನ್ ಇದೆ, ನಿಮ್ಮ ಹತ್ರ ಎಕ್ಸಿಕ್ಯೂಷನ್ ಮಾಡೋ ಪವರ್ ಇದೆ. ಸೊ ಡೋಂಟ್ ಕಾನ್ಸಂಟ್ರೇಟ್ ಓನ್ಲಿ ಅಟ್ ಬೆಂಗಳೂರು. ಬೆಂಗಳೂರು ಸೆಂಟ್ರಿಕ್ ಆಗಿದೆ ಡೆವಲಪ್ಮೆಂಟ್, ಎಲ್ಲ ಸೆಂಟ್ರಿಕ್ ಸರ್. ಬೆಂಗಳೂರಿಗೆ ಸುಮಾರು ಆ ಕಡೆಯಿಂದ ಈ ಕಡೆ ಹಿಡ್ಕೊಂಡು 300 ಕಿಲೋಮೀಟರ್ ಆಗಿರ್ಬೇಕು. ಹೌದು ಹೌದು. ಅಷ್ಟು ದೊಡ್ಡ ಡಿಸ್ಟಿಕ್ ಮಾಡಿಬಿಟ್ರಿ ನೀವು. ಅಷ್ಟು ದೊಡ್ಡ ಡಿಸ್ಟಿಕ್ ಮಾಡ್ತೀರಿ, ಮತ್ತು 2 ಸ್ಟೇಟ್ ಅಂತ ಟ್ರೈ ಮಾಡ್ತೀರಿ. ಸೊ ಅದು ಅಲ್ಲ ಡಿಸ್ಟಿಕ್ ಹೊಡ್ಕೊಂಡ್ಬಿಟ್ರೆ ಏನಾಗ್ಬಿಡ್ತದೆ. ಅಲ್ಲ ಸರ್, ಪ್ರಪೋರ್ಷನೇಟ್ ಆಗಿಲ್ವಲ್ಲ. ಸೊ ನೀವು ಆಲ್ ಪೊಲಿಟಿಷಿಯನ್ಸ್, ಐ ಮೀನ್ ಇನ್ಫ್ಯಾಕ್ಟ್ ಎನಿ ಗೌರ್ಮೆಂಟ್ ವಿಚ್ ಇಸ್ ಕಮಿಂಗ್, ನೀವು ಬಜೆಟ್ ಅಲೋಕೇಟ್ ಮಾಡಬೇಕಾದ್ರೆ ಯು ಶುಡ್ ಹ್ಯಾವ್ ಅನ್ ಈಕ್ವಲ್ ಬಜೆಟ್ ಫಾರ್ ಆಲ್ ದ ಡಿಸ್ಟ್ರಿಕ್ಟ್ಸ್. ಅಲ್ಲಿ ಏನಾರು ಆಗೋಲ್ದಾಗಿ. ಸೊ ದೇ ಶುಡ್ ಗಿವ್ ಇಟ್ ಟು ದೆಮ್. ಇಟ್ ಈಸ್ ಯುವರ್ ಮನಿ ಬಾಸ್, ಬಿಕಾಸ್ ಎವ್ರಿ ಒನ್ ಈಸ್ ಕಾಂಟ್ರಿಬ್ಯೂಟಿಂಗ್ ಟ್ಯಾಕ್ಸ್ ಹಿಯರ್. ಈಗ ಹುಬ್ಬಳ್ಳಿಯವ್ರು ಟ್ಯಾಕ್ಸ್ ಕೊಡೋಂಗಿಲ್ಲ ಅಂತ ಏನಿಲ್ಲ, ಬೆಂಗಳೂರಿನ ಹೆಚ್ಚು ಕೊಡ್ತಾರೆ ಅಂತ. ಅವ್ರು ದೇ ಆರ್ ಅರ್ನಿಂಗ್ ಆ್ಯಂಡ್ ದೇ ಆರ್ ಮೇ ಬಿ ಪೇಯಿಂಗ್ ಎಕ್ಸ್ಟ್ರಾ ಟ್ಯಾಕ್ಸ್ ಅಷ್ಟೇ. ಬೇಸ್ಡ್ ಆನ್ ದಿ ಅರ್ನಿಂಗ್ಸ್ ದೇ ಆರ್ ಪೇಯಿಂಗ್, ಬಟ್ ವಿ ಆರ್ ಆಲ್ಸೋ ಪೇಯಿಂಗ್ ಅವರ್ ಟ್ಯಾಕ್ಸಸ್ ಅಲ್ಲ. ಸೊ ಆ ದುಡ್ಡನ್ನು ಈಕ್ವಲಿ ಡಿವಿಷನ್ ಆಗಿ ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ಯೂಸ್ ಆಗಬೇಕು. ಸೊ ಇನ್ಫ್ರಾಸ್ಟ್ರಕ್ಚರ್ ಆದರೆ ಹೊಸ ಇಂಡಸ್ಟ್ರೀಸ್ ಬರ್ತಾವೆ, ಹೊಸ ಇಂಡಸ್ಟ್ರಿ ಬಂದರೆ ಹೊಸ ಎಂಪ್ಲಾಯ್ಮೆಂಟ್ ಬರುತ್ತೆ, ಹೊಸ ಎಂಪ್ಲಾಯ್ಮೆಂಟ್ ಬಂದರೆ ವಿ ಕ್ಯಾನ್ ಆಲ್ಸೋ ಕರೆಕ್ಟ್ ಕಾಂಟ್ರಿಬ್ಯೂಟ್. ಯು ಹ್ಯಾವ್ ಸ್ಟ್ರಾಂಗ್ ವಿಷನ್ ಆನ್ ದಟ್ ಅಲ್ವಾ? ಎಸ್ಪೆಷಲಿ ಇದು ಅಗ್ರಿಕಲ್ಚರ್ ಪ್ರೊಡಕ್ಷನ್ ಇದೆ ಅಲ್ಲ, ಅದನ್ನಾದ್ರೂ ಸ್ಟ್ರಾಂಗ್ ಮಾಡಿದ್ರೆ ನಮ್ಗೆ ಎಷ್ಟೋ ಸಿಕ್ಕಾಪಟ್ಟೆ ಜನಕ್ಕೆ ಕೊಡ್ಬೋದು ನಾವು. ಈಗ ಎ ಐ ಎಲ್ಲ ಬಂದಮೇಲೆ ಎಲ್ಲ ಮಂದಿ ಹೊಲದ ಕಡೆ ಹೊಂಟಾರೆ ಈಗ. ಸೊ ದೇ ಆರ್ ನಾಟ್ ಡೂಯಿಂಗ್ ಎನಿಥಿಂಗ್ ಅದರ್ ದೆನ್ ದಿ ಅಗ್ರಿಕಲ್ಚರ್ ಆಕ್ಟಿವಿಟೀಸ್. ಸೊ ಇಲ್ಲ ಇಂಡಸ್ಟ್ರಿ ತರ್ರಿ, ಇಂಡಸ್ಟ್ರಿ ತರ್ಲಿಕ್ಕೆ ಹೋದರೆ ಅಗ್ರಿಕಲ್ಚರ್ ಆಕ್ಟಿವಿಟಿಯನ್ನು ಭಾಳ ಸ್ಟ್ರಾಂಗ್ ಮಾಡ್ರಿ. ಬಿಕಾಸ್ ಯು ಕ್ಯಾನ್ ಫೀಡ್ ದಿ ನೇಷನ್, ಯು ಕ್ಯಾನ್ ಫೀಡ್ ಕೃಷಿ ಪ್ರಧಾನ ದೇಶ ನಮ್ಮ ಅಲ್ವಾ ಸರ್? ಯು ಕ್ಯಾನ್ ಫೀಡ್ ದ ನೇಷನ್ ಅಂಡ್ ದ ವರ್ಲ್ಡ್. ಸರ್ ಅಂದರೆ ಇದನ್ನು ಎಷ್ಟು ವರ್ಷಗಳಿಂದ ಕೇಳ್ಕೊಂಡು ಬರ್ತಾನೆ ಇದ್ದೀವಿ. ಓಕೆ, ಆದರೂ ಅದನ್ನು ಮಾತನಾಡ್ತಿದ್ದೀರಿ ಖುಷಿಯಿಂದ. ಏನೋ ಒಂದು ಆ್ಯಕ್ಷನ್ ಓರಿಯೆಂಟೆಡ್ ಆಗಿ ನಾವು ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಫೈನ್ ಸರ್. ಈಗ ಪ್ರೆಸೆಂಟ್ ಪಾಲಿಟಿಕ್ಸ್ ಎಲ್ಲ ನೋಡ್ತಾ ಇದ್ದರೆ ಬರೀ ಪವರ್ ಶೇರಿಂಗ್ ಬಗ್ಗೆನೇ ಚರ್ಚೆ ಆಗಿದೆ ರಾಜ್ಯದಲ್ಲಿ. ಸ್ಟೇಬಲ್ ಗೌರ್ಮೆಂಟ್ ಇದೆ ಅಂತ ಅನಿಸ್ತಾ ಇದೆ ನಿಮಗೆ? ಕಾಂಗ್ರೆಸ್ ಇಸ್ ಸ್ಟೇಬಲ್. ಕಾಂಗ್ರೆಸ್ ಇಸ್ ಸ್ಟೇಬಲ್. ಎಸ್. ಇನ್ ಸ್ಟೇಟ್ ಅಲ್ಲ, ಒಳ್ಳೆ ಆಡಳಿತ ಕೊಡ್ತಾ ಇದಾರಲ್ಲ. ಡೆಫಿನೆಟ್ಲಿ 100%. ಇದ್ರ ಮಧ್ಯಕ್ಕೆ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅಂತೀರಾ, ಆಗಬಾರ್ದು ಅಂತೀರಾ? ಆ ಚರ್ಚೆ ಯಾಕೆ ಬಂದಿದೆ ಅಂತ ಅಂತೀರಾ? ಹೇಳ್ಬೇಕು ನೀವು. ಯು ಆರ್ ದ 8% ಟು ಆನ್ಸರ್ ದಿಸ್. ಈಗ ಎನಿ ಪೊಲಿಟಿಷಿಯನ್ಸ್ ತಗೊಳ್ರಿ, ಆಫ್ಟರ್ ಸರ್ವಿಂಗ್ ದಿ ಲೆಜಿಸ್ಲೇಟಿವ್ ಫಾರ್ ಸರ್ಟನ್ ಪೀರಿಯಡ್ ಆಫ್ ಟೈಮ್, ಎವ್ರಿ ಒನ್, ಅದರಲ್ಲಿ ಅವರ ಅಂತ ನಾ ಹೇಳೋದಿಲ್ಲ, ದೋಸ್ ಹೂ ಆರ್ ಸೀರಿಯಸ್ ಸೀನಿಯರ್ ಅದರಲ್ಲ, ಅವ್ರಿಗೊಂದು ಎಲ್ಲೋ ಒಂದು ಸ್ವಪ್ನ ಇರ್ತದೆ. ಇಲ್ಲಪ್ಪ ನಾನು ಸರ್ವ್ ಮಾಡಿದ್ದೀನಿ ಅಂದರೆ ಐ ವಾಂಟ್ ಟು ಬಿ ಚೀಫ್ ಆಫ್ ದಿ ಸ್ಟೇಟ್ ಇರಬೇಕು ಅನ್ನೋದು ಒಂದು ಆಸೆ ಇರ್ತದೆ ಅಷ್ಟೇ. ಸೊ ಅಲ್ಲಿ ಸ್ವಲ್ಪ ಇದಾಗ್ಬೋದು. ಫೈನ್. ಐ ಮೀನ್ ಪವರ್ ಶೇರಿಂಗ್, ಇಟ್ಸ್ ಅಗೇನ್ ನಮ್ಮ ಪಾರ್ಟಿಯಲ್ಲಿ ಹೈಕಮಾಂಡ್ ಹ್ಯಾಸ್ ಟು ಡಿಸೈಡ್. ಆ್ಯಂಡ್ ಎವ್ರಿಬಡಿ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯಜಿ ಆ್ಯಂಡ್ ಡಿ ಕೆ ಶಿವಕುಮಾರ್ ಜಿ ಸೇಯಿಂಗ್ ದಟ್ ವಿಲ್ ಒಬೇ ದಿ ಹೈಕಮಾಂಡ್ ಆರ್ಡರ್ ಅಂತಾರೆ. ಇಟ್ ಈಸ್ ಕಂಟಿನ್ಯೂಸ್ ಪ್ರೊಸೆಸ್ ಬಾಸ್. ಸರ್, ಹೈಕಮಾಂಡ್ ಅಂದರೆ ಯಾಕೆ ಜನ ಹೈಕಮಾಂಡ್ ಆಗಬಾರ್ದು? ಜನರನ್ನು ಗಮನದಲ್ಲಿ ಇಟ್ಕೊಂಡು ಏನೇ ನಿರ್ಧಾರ ತಗೋಬೇಕಲ್ಲ. ಜನ ಏನಾದ್ರು ಬಯಸ್ತಾ ಇದ್ದಾರಾ, ಗೌರ್ಮೆಂಟ್ ಸರಿ ಇಲ್ಲ, ಯಾರೋ ಬದಲಾಯಿಸಿ ಅಂತ ಹೇಳ್ತಿದ್ದಾರಾ? ಇಲ್ಲ. ಸೊ ಅಲ್ಲ, ಜಸ್ಟ್ ಫ್ರಮ್ ದ ಪರ್ಸ್ಪೆಕ್ಟಿವ್ ಆಫ್ ಕಾಮನ್ ಮ್ಯಾನ್ ಐ ಆಮ್ ಆಸ್ಕಿಂಗ್ ಯು. ಐ ರೆಸ್ಪೆಕ್ಟ್ ಯುವರ್ ಕ್ವಶನ್ ಹೋಸ್. ಜನ ವೋಟ್ ಹಾಕೋದು ಕಾಂಗ್ರೆಸ್ ಪಾರ್ಟಿ. ಕಾಂಗ್ರೆಸ್ ಪಾರ್ಟಿ ಇಸ್ ಕಂಟ್ರೋಲ್ಡ್ ಬೈ ದಿ ಹೈಕಮಾಂಡ್. ಓಕೆ, ನೈಸ್ ಆನ್ಸರ್. So it is not diplomatic, it is reality. I am telling you, it's reality. Because they vote for the Congress party. Okay. We may be having one face, X is the leader of the respective state antirಬೋದು, but they vote for the Indian National Congress. So who is the decision authority? Okay. And it's an high command. ಓಕೆ ಸರ್, ಈಗ ಹೈಕಮಾಂಡ್ ದೃಷ್ಟಿಯಿಂದ ಒಂದು ಸಣ್ಣದಾಗಿ ಒಂದು ಚರ್ಚೆ ನನ್ನ ಅಂದರೆ ಜನರ ದೃಷ್ಟಿಯಿಂದ. ಈಗ ಸ್ಟೇಬಲ್ ಗೌರ್ಮೆಂಟ್ ಇರುವಾಗ ಯಾವಾಗಲೂ ಆದರೂ ಚೇಂಜ್ ಮಾಡಿದ ಉದಾಹರಣೆ ಇದೆಯಾ? ಮುಖ್ಯಮಂತ್ರಿ ಬದಲಾವಣೆ ಆಗಿರೋದು ಇದೆಯಾ? ಭಾಳ ಇದೆ. ಸ್ಟೇಬಲ್ ಗೌರ್ಮೆಂಟ್ ಇದ್ದಾಗ ನಮ್ಮ ಬಿಜೆಪಿ ಆಗಿದೆ. ಈಗ ಅಲ್ಲ ಸರ್, ನಾನು ಕಾಂಗ್ರೆಸ್ ನಮ್ದು ಬಿಜೆಪಿ ಆಗಿದೆ ಅಂತ ಹೇಳ್ತೀನಿ. ನಾನು ನಿಮ್ಮದು ಬಿಡಲ್ಲ, ಹೇಳ್ಕೋಬೇಕು ಸರ್. ಉತ್ತರಾಖಂಡದಾಗ 3 ಸಲ ಚೇಂಜ್ ಮಾಡಿದ್ರು, ಹರಿಯಾಣದಾಗ ಮಾಡಿದ್ರು. ಆರ್ ದೇ ಸೇಮ್? ಬಿಜೆಪಿ ಹೈಕಮಾಂಡ್ ಕಾಂಗ್ರೆಸ್ ಒಂದೇ ಟಾಕಿಂಗ್ ಅಬೌಟ್ ದ ಪೊಲಿಟಿಕಲ್ ಸಿನಾರಿಯೋ. ಗಾಟ್ ಇಟ್ ಸರ್. ಅಂದ್ರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಪ್ರೆಸೆಂಟ್ ಸಿಚುವೇಶನ್. ಎಸ್ ಸರ್, ರಾಹುಲ್ ಗಾಂಧಿ ಪ್ರಧಾನಿ ಆಗ್ತಾರಾ? ಆಗಬೇಕು, ನಮ್ದೆಲ್ಲ ಆಸೆ. ಬಟ್ ಅವ್ರು ನಾನು ಕ್ಲೋಸ್ ಆಗಿ ನೋಡಿದ್ದೀನಲ್ಲ ಸರ್, ಅವ್ರು ಅದನ್ನು ಮೆಕ್ಕಿ ಹೋಗ್ಬಿಟ್ಟಿದ್ದಾರೆ ಈಗ. ಐ ಮೀನ್
he is more interested to stable the democracy in India. ಹಾಂ It is our primary goal ಮಾಡ್ಕೊಂಡಿದ್ದಾರೆ. And his interest is to protect the constitution. ಸೊ ಅದಕ್ಕೆ ಅವ್ರು ಪ್ರೈಮ್ ಮಿನಿಸ್ಟ್ರಲ್ಲೇ ಆಗಬೇಕು ಅದಾಗಬೇಕಂತ ಅವ್ರದ್ದು ಆಸೆ ಇಲ್ಲ. ಸೊ ಹಿ ಕ್ಯಾನ್ ಈಗ ನಾವು ಹಿಂದೆ ನೋಡಿದಾಗ ಅವ್ರಿಗೆ 2-3 ಆಪರ್ಚುನಿಟಿ ಬಂತು, ಅನ್ಡಿಸ್ಪ್ಯೂಟೆಡ್ ಇತ್ತು. ಇವನ್ ಮನಮೋಹನ್ ಸಿಂಗ್ ಒಂದು 2 ಸಲ ಹೇಳಿದ್ರು ಅವ್ರಿಗೆ, ನೀವು ಮಿನಿಸ್ಟರ್ ಆಗಿರಿ ಅಂತ ಹೇಳಿ. ಐ ಡೋಂಟ್ ಥಿಂಕ್ ರಾಹುಲ್ ಗಾಂಧಿ ಈಸ್ ಸರ್ವಿಂಗ್ ಪಾಲಿಟಿಕ್ಸ್ ಬಿಕಾಸ್ ಆಫ್ ಪವರ್ ಅಂತಿಲ್ಲ ಸರ್. ಹಿ ಹ್ಯಾಸ್ ಸೀನ್ ಆಲ್ ಪವರ್ ಡ್ಯೂರಿಂಗ್ ಹಿಸ್ ಚೈಲ್ಡ್ಹುಡ್ ಬಾಸ್. ನೆಹರೂನ್ ಹಿಡ್ಕೊಂಡು, ಇಂದಿರಾ ಗಾಂಧಿ ಹಿಡ್ಕೊಂಡು, ರಾಜೀವ್ ಗಾಂಧಿ ಹಿಡ್ಕೊಂಡು, ಅವ್ರ ತಾಯಿ ಮಠನು. He has seen all ups and downs. So he may give a good prime minister, or he may also become a prime minister. It's his will and wish. Whenever he wants, Congress government ಬಂತು ಅಂತ ತಿಳ್ಕೊಡ್ರಿ, ರಾಹುಲ್ ಗಾಂಧಿ ಯಾವಾಗಾದರೂ ಪ್ರೈಮ್ ಮಿನಿಸ್ಟರ್ ಆಗ್ಬೋದು. But now his primary goal is to stable and protect the constitution. Stable democracy ಮಾಡಬೇಕಾಗದ, ಕಾನ್ಸ್ಟಿಟ್ಯೂಷನ್ ಪ್ರೊಟೆಕ್ಟ್ ಮಾಡಬೇಕಾಗದ. ಬಿಕಾಸ್ ನೀವು ಅದನ್ನು ನಾವೆಲ್ಲ ಕಾಂಗ್ರೆಸ್ನವ್ರು ಅದೀವಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರ್ದಾರ ಅಂತೆಲ್ಲ. ಆ ಕಾನ್ಸ್ಟಿಟ್ಯೂಷನನ್ನು ನೀವು ಯಾವಾಗಾರು ಒಮ್ಮೆ ಕುಂತು ಓದಿದಾಗ ಸರ್, ಇಟ್ ಈಸ್ ಅ ಫ್ಯಾಂಟಾಸ್ಟಿಕ್ ಕಾನ್ಸ್ಟಿಟ್ಯೂಷನ್. ಬಟ್ ಇಂಥ ಕಾನ್ಸ್ಟಿಟ್ಯೂಷನ್ ಜಗತ್ತಾಗ ನಾ ಎಲ್ಲೂ ನೋಡಿಲ್ಲ. ಇಟ್ ಗಿವ್ಸ್ ಆಲ್ ದ ರೈಟ್ಸ್ ಟು ಎವ್ರಿ ಒನ್. ಓಕೆ, ಸಮಾಜಕ್ಕೆ ಬಹಳ ಜೆಂಡರ್ ಡಿಫ್ರೆನ್ಸಸ್ ಇಲ್ಲ, ಕಲರ್ ಡಿಫ್ರೆನ್ಸಸ್ ಇಲ್ಲ, ಒನ್ ವೋಟ್ ಫಾರ್ ಎವ್ರಿ ಒನ್. ಏನ್ರಿ, ಅಮೆರಿಕಾದಾಗೂ ಹೆಣ್ಮಕ್ಳು ವೋಟ್ ಕೊಡ್ಬೇಕಂದ್ರೆ ಎಷ್ಟೋ ವರ್ಷ ನಂತರ ಕೊಟ್ರು ಅಂತ ಕೇಳೀವಿ. ಬಟ್ ಜವಾಹರ್ಲಾಲ್ ನೆಹರು ಫಸ್ಟ್ ಎಲೆಕ್ಷನ್ದಾಗ ಹೆಣ್ಮಕ್ಳು ವೋಟ್ ಕೊಟ್ಬಿಟ್ರು. ಬ್ರಿಟಿಷ್ ವರ್ ಸ್ಟನ್. ಅವ್ರು ಅಂತಿದ್ರು, ಯುರೇನ್ಪ ಇವ್ರ ಕಡೆ ಹಾಕೋಣಕ್ಕೆ ಅರಿವಿ ಇಲ್ಲ, ಡೆಮೋಕ್ರಸಿ ಹೆಂಗೆ ರನ್ ಮಾಡ್ತಾರೆ ಅಂತ. ವಿ ಆರ್ ಲಾರ್ಜೆಸ್ಟ್ ಡೆಮೋಕ್ರಸಿ ಟುಡೇ ಇನ್ ದಿ ವರ್ಲ್ಡ್ ಆ್ಯಂಡ್ ವಿ ಆರ್ ರೂಲಿಂಗ್ ಇಟ್. ನಮ್ಗೆ ದೇವ್ರಿದ್ದಾನೆ ಸರ್. ದೇವರಿದ್ದಾನೆ. ಎಸ್ ಸರ್, ಜನರೇ ದೇವರಾಗಲಿ ಅನ್ನೋದು ನಮ್ಮ ಆಶಯ ಅಷ್ಟೇ, ಬೇರೆ ಏನಿಲ್ಲ. ಸೋನಿಯಾ ಗಾಂಧಿ ಅವರು ಪ್ರಧಾನಿ ಯಾಕೆ ಆಗಿಲ್ಲ ಅಂತ ಏನಾದ್ರು ಅನ್ಸುತ್ತಾ ನಿಮಗೆ? ಯಾಕೆ ಆಗಲಿಲ್ಲ ಅದ್ರ ಬಗ್ಗೆ ದಟ್ ಲೇಡಿ ಅವರು ಅವರಾನ ಕಾಂಗ್ರೆಸ್ಸನ್ನು ಉಳಿಸ್ಕೊಂಡು ಹೋಗಿದೆ. ಅವರು ಯಾಕೆ ಆಗಿಲ್ಲ ಅಂತ ನಾನು ಯಾವಾಗಲೂ ಸ್ಟಡಿ ಮಾಡಕ್ಕೆ ಹೋಗಿಲ್ಲ. ಬಿಕಾಸ್ ಐ ಆಮ್ ವೆರಿ ಹತ್ತಿರದಿಂದ ಬಲ್ಲ ಗೊತ್ತಲ್ಲ ನಿಮಗೆ, ಹಾಗಾಗಿ ಕೇಳಿದೆ. ಬಟ್ ಅವ್ರ ಇಂಟೆನ್ಷನ್ ಒಂದೇ ಇತ್ತು, ದೇ ವಾಂಟ್ ಟು ಪ್ರೊಟೆಕ್ಟ್ ದಿ ಕಾಂಗ್ರೆಸ್ ಪಾರ್ಟಿ ದೆನ್. ಸೊ ಪ್ರೊಟೆಕ್ಟ್ ಕಾಂಗ್ರೆಸ್ ಪಾರ್ಟಿಗೆ ಆ ಟೈಮ್ನಲ್ಲಿ ಅವರು ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿ ಉಳಿಯೋದೇ ಶಿ ಹ್ಯಾಸ್ ಟೇಕನ್ ಎ ಡಿಸಿಷನ್. ಯಾಕಂದ್ರೆ ಕಾಂಗ್ರೆಸ್ ಇದ್ರೇ ಈ ದೇಶ ಸ್ಟೇಬಲ್ ಇದೆ ಬಾಸ್. ನೀವು ಅದನ್ನು ನಮ್ಮದೇ ರೀ. ಯು ಮೇ ಹ್ಯಾವಿಂಗ್ ಎನ್ ಡಿಫ್ರೆಂಟ್ ಒಪಿನಿಯನ್ ಆಲ್ಸೋ. ಯು ಮೇ ಆಲ್ಸೋ ಸೇ ಏನಪ್ಪ ಇವರೆಲ್ಲ ಕಾಂಗ್ರೆಸ್ ಅವ್ರು ಹಿಂಗೆ ಅಂತಾರೆ ಅಂತೇಳಿ. ಬಟ್ ಟ್ರಸ್ಟ್ ಮೀ, ನೀವು ಯಾವಾಗಾದ್ರೂ ಕಣ್ಣು ಮುಚ್ಕೊಂಡು ಆತ್ಮಾವಲೋಕನ ಮಾಡ್ಕೊಂಡಾಗ ನಿಮ್ಗೆ ಅನ್ಸುತ್ತೆ ವಾಟ್ ಎವರ್ ಟುಡೇ ವಿ ಆರ್, ಟೀಕೆ ಪ್ರೋಗ್ರೆಸಿವ್ ಟರ್ಮ್ಸ್ನಾಗ. ಮತ್ತು ನೀವು ನೆಗೆಟಿವ್ ಟರ್ಮ್ಸ್ ಅಂತ ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ಕಾಂಗ್ರೆಸ್ ಪಾರ್ಟಿ ಆ್ಯಂಡ್ ಇಟ್ಸ್ ವಿಷನ್, its commitment and dedication to the serving the nation. Okay. Because of that today India is united and it's strong. ಈಗ ನಾವು ಲಾಸ್ಟ್ 12 ವರ್ಷದಿಂದ ಕಂಪ್ಯಾರಿಸನ್ ಮಾಡಿದಾಗ, ಹಿಂದಿನ 47ರಿಂದ 2014 ಮಟ್ಟ ಕಂಪೇರ್ ಮಾಡಿದಾಗ ವಿ ಆರ್ ನಂಬರ್ 1 ಇನ್ ದಿ ವರ್ಲ್ಡ್. ಈಗ ಏನು ಸರಿ ಇಲ್ಲ ಅನಿಸಿದೆ ಮೋದಿ ಆಡಳಿತದಲ್ಲಿ ನಿಮ್ಮ ಪ್ರಕಾರ? ಏನೂ ಎಲ್ಲ ಸರಿ ಇಲ್ಲ ಸರ್. ಅಲ್ಲ ಸರ್, ಒಂದೇನೋ ಎಕ್ಸಾಂಪಲ್, ಅರಾವಳಿ ಹಿಲ್ಸ್ ತೊಗೊಂಬಿಡಿ. ಸುಪ್ರೀಂ ಕೋರ್ಟ್ನ ಅವ್ರು ಹೆಂಗೆ ಬೇಕಾದ್ರೆ ಮಾಡ್ತಾರೆ. ಹಿಲ್ ಇಸ್ ಹಿಲ್. 100 ಮೀಟರ್ ಕೆಳಗಿಡಿದ್ರೆ ಅದು ಹಿಲ್ ಅಲ್ಲ, ಅದನ್ನು ನೀವು ಅಲ್ಲಿ ಮೈನಿಂಗ್ ಮಾಡ್ಬೋದು ಅಂತಾರೆ. ಅಂದ್ರೆ ವಾಟ್ ಈಸ್ ಸಿ ವಿತೌಟ್ ಹ್ಯಾವಿಂಗ್ ಅ ಬ್ಯಾಕ್ಗ್ರೌಂಡ್, ನೋಯಿಂಗ್ ವೈ ದ ಹಿಲ್, ವಾಟ್ ದೇ ಆರ್ ಪ್ರೊಟೆಕ್ಟಿಂಗ್, ನೀವು ಒಂದು ಅಬ್ರಾಪ್ಟ್ಲಿ ಡಿಸಿಷನ್ ತೊಗೊಂಡ್ಬಿಟ್ರೆ ಸರ್, ಒನ್ ಡೇ ಇಟ್ ವಿಲ್ ಬಿಕಮ್ ಡೆಸರ್ಟ್ ಸರ್. ಅಪ್ ಟು ದಿಲ್ಲಿ ಎಂಟೈರ್ ಜೈಸಲ್ಮೇರ್, ಬಾಡ್ಮೇರ್, ಗಂಗಾನಗರದು ಡೆಸರ್ಟ್ ದಿಲ್ಲಿಗೆ ಬಂದ್ಬಿಡ್ತದೆ. ದಿಲ್ಲಿ ವಿಲ್ ಬಿಕಮ್ ಡೆಸರ್ಟೆಡ್ ಏರಿಯಾ ಅಗೇನ್. ಸೊ ಇದನ್ನು ಸಿ, ನಿಮ್ಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಷ್ಟೇ ನೀವು ಅದನ್ನು ಮಾಡಿ. ಡು ನಾಟ್ ಸೆಂಟ್ರಲೈಸ್ ದಿ ಆ್ಯಕ್ಟಿವಿಟೀಸ್. ಇವ್ರೇನು ಮಾಡಕತ್ತಾರ, ಈಗ ರೀಸೆಂಟ್ಲಿ ಇಂಡಿಗೋ ತೊಗೊಂಡ್ಬಿಟ್ರಿ. ಇಂಡಿಯೋಗೆ 64% ಆಫ್ ನೀವು ಇದು ಕೊಟ್ಬಿಟ್ರಿ. ಒಂದು ಫೈನ್ ಡೇ ನಿಮ್ಗೆ 16,000 ಮಂದಿಗೆ 2 ದಿನ ಸತ್ಯನ ಪಾಪ ಒದ್ದಾಡಿ ಹೋಗ್ಬಿಟ್ರು. ಹೌದು. ಸೊ ಯು ಶುಡ್ ಹ್ಯಾವ್ ಅ ಡಿಸೆಂಟ್ರಲೈಸ್ ಪ್ರೋಗ್ರಾಮಿಂಗ್. ಬಟ್ ಮೋದಿ ಆಗಲಿ ಅಥವಾ ಅಮಿತ್ ಶಾ ಅವರಾಗಲಿ, BJP ಆಗಲಿ, ಇವರೆಲ್ಲ ಸೆಂಟ್ರಲೈಸ್ ಮಾಡಕತ್ತಾರ. ಬಟ್ ವಾಟ್ ಟುಮಾರೋ ಯುವರ್ ಕೊಲ್ಯಾಪ್ಸ್, ದೆನ್ ಹೋಲ್ ಸಿಸ್ಟಮ್ ವಿಲ್ ಬಿ ಗೆಟಿಂಗ್ ಕೊಲ್ಯಾಪ್ಸ್. ದೆನ್ ಹೂ ವಿಲ್ ಪ್ರೊಟೆಕ್ಟ್ ದಿ ನೇಷನ್? ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಎಸ್ ಸರ್. So Congress is decentralizing, protecting the nation. BJP is centralizing everything to earn the profit. ಭಾಳ ಖುಷಿ ಆಯಿತು ಸರ್ ನಿಮ್ಮ ಜೊತೆ ಮಾತನಾಡ್ತಾ ಇದ್ರೆ. ಬಹುಶಃ ಸಮಯ ಹೋಗಿದ್ದೆ ಗೊತ್ತಾಗ್ತಿಲ್ಲ, ಇನ್ನಷ್ಟು ಮಾತನಾಡ್ಲಿಕ್ಕೆ ಖಂಡಿತ ಇದೆ. ಆದರೂ ನೀವು ದೇವರಿದ್ದಾನೆ ಅಂತ ಹೇಳ್ತಾ ಇದ್ರಿ, ಆತ್ಮಾವಲೋಕನ ಪದಗಳನ್ನು ಪ್ರಯೋಗ ಮಾಡ್ತಾ ಇದ್ರಿ. ಹಾಗೆ ನಿಮ್ಮ ಚೇಂಬರಲ್ಲಿ ನಾನು ನೋಡ್ತಾ ಇದ್ದೆ, ಸ್ವಾಮಿ ವಿವೇಕಾನಂದರ ಫೋಟೋ ಇತ್ತು. ದೇವರು ಪ್ರತಿಯೊಬ್ಬರಲ್ಲೂ ಇದ್ದಾನೆ,
ಇದಕ್ಕಿಂತ ಇದನ್ನ ಜನರ ಸೇವೆ ಮಾಡೋದು ಬಿಟ್ಟು ಬೇರೆ ಏನೂ ಇಲ್ಲ ಅನ್ನೋ ಒಂದು ಸಮರಿ ಇತ್ತು. ಅದು ನೀವೇ ಇಷ್ಟಪಟ್ಟು ಹಾಕ್ಕೊಂಡಿರುವಂಥ. ನನಗೆ ಗಿಫ್ಟ್ ಮಾಡಿದ್ರು, ಬಟ್ ಅಲ್ಲಿ ಬೇರೆ ಒಂದೇನೋ ಫೋಟೋ ಇತ್ತು. ನಾನು ಐ ಸೈಡ್ ನೋ, ಲೆಟ್ ಮಿ ಕೀಪ್ ದಿಸ್. ಇದು ಶಾಕಿರ್ ಸನದಿ ಅವ್ರನ್ನ ಕೇಳ್ತಾ ಇದ್ದೀನಿ, ಒಬ್ಬ ಮುಸ್ಲಿಂ ಯುವಕನನ್ನು ಕೇಳ್ತಾ ಇದ್ದೀನಿ ನಾನು. ಓಕೆ. ನೋಡ್ರಿ, ಧರ್ಮ ನನ್ನ ಪರ್ಸ್ನಲ್, ಟೀಕೆ. ಸತ್ ಮೇಲೆ ನಾನು ಏನಾಗಬೇಕಂತೇಳಿ ನನ್ನ ಕುರಾನ್ ಹೇಳಿದೆ. ಸೊ ಟು ದ್ಯಾಟ್ ಮನುಷ್ಯ ಹುಟ್ಟಿದ ಮೇಲೆ, ಮತ್ತು ಇದು ಆಧ್ಯಾತ್ಮಿಕ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಮನುಷ್ಯ ಹುಟ್ಟಿದ ಮೇಲೆ ದೇರ್ ಈಸ್ ಎ ಗೈಡ್ ಆ್ಯಂಡ್ ಪ್ರಿನ್ಸಿಪಲ್ಸ್ ದಟ್ ಸೇಸ್ ಓನ್ಲಿ ಸಿಂಗಲ್ ಲೈನ್, ಬೀಯಿಂಗ್ ಇನ್ ಹ್ಯೂಮನ್. ಎಸ್. ಸೊ ನೀವು ಮನುಷ್ಯರು ಆಗದೆ ಹೋದರೆ, ನೀವು ಮನುಷ್ಯತ್ವ ನಿಮ್ಮಲ್ಲಿ ಇರದೇ ಹೋದರೆ, ಇರ್ರೆಸ್ಪೆಕ್ಟಿವ್ ಆಫ್ ದಿ ರಿಲಿಜನ್ ಬಾಸ್, ಅಲ್ಲಾನು ನಿಮ್ಗೆ ಲೈಕ್ ಮಾಡೋದಿಲ್ಲ, ದೇವರು ನಿಮ್ಗೆ ಲೈಕ್ ಮಾಡೋದಿಲ್ಲ, ಜೀಸಸ್ ನಿಮ್ಗೆ ಲೈಕ್ ಮಾಡೋದಿಲ್ಲ. ಯಾರ್ಯಾರು ಏನೇನು ಯಾರು ರಿಲಿಜನ್ ದೇವ್ರು ನಂಬ್ತಿರಲ್ಲ ಅವ್ರು ಯಾರು ನಿಮ್ಗೆ ಲೈಕ್ ಮಾಡ್ಕೊಂಡಿದ್ದು. ಎಲ್ಲ ಧರ್ಮ ಒಂದೇ ಹೇಳಿದೆ, ಯು ಹ್ಯಾವ್ ಟು ಲವ್ ಎವ್ರಿ ಒನ್. ಇವನ್ ಇನ್ಫ್ಯಾಕ್ಟ್ ಕುರಾನ್ದಲ್ಲಿನೂ ಹೇಳ್ತದೆ, ಇಫ್ ಯು ಡೋಂಟ್ ರೆಸ್ಪೆಕ್ಟ್ ಯುವರ್ ನೇಬರ್ ಆ್ಯಂಡ್ ಇಫ್ ಈಸ್ ಹಂಗ್ರಿ, ಯು ಕಾಂಟ್ ಸೆಲೆಬ್ರೇಟ್ ಯುವರ್ ಫೆಸ್ಟಿವಲ್. ನಿನ್ನ ಹಬ್ಬನ ನಾನು ಅಕ್ಸೆಪ್ಟ್ ಮಾಡೋಂಗಿಲ್ಲ, ನಿನ್ನ ಪ್ರೇಯರನ್ನು ನಾನು ಅಕ್ಸೆಪ್ಟ್ ಮಾಡ್ಕೊಳಂಗಿಲ್ಲ ಅಂತೇಳಿ ಅಲ್ಲಾನೇ ಆ ಕುರಾನ್ದಲ್ಲಿ ಹೇಳಿದ್ದಾನೆ. ಸೂಪರ್. ನೇಬರ್ ಯಾರು ಇರ್ಬೋದು, ಕರೆಕ್ಟ್. ನಮ್ಮ ತಮ್ಮನ ಇರ್ಬೋದು, ನಮ್ಮ ಮಾವನ ಇರ್ಬೋದು, ನಾನ್ ಮುಸ್ಲಿಮ್ಸ್ ಇರ್ಬೋದು. ಹಿ ಹ್ಯಾಡ್ ನೆವರ್ ಕೋಟೆಡ್ ಮುಸ್ಲಿಂ ನೇಬರ್ ಅಂತ ಹೇಳಿಲ್ಲ. ಹಿ ಸೈಡ್ ಈಸ್ ಅ ನೇಬರ್. ನೇಬರ್ ಕ್ಯಾನ್ ಬಿ ಎನಿಬಡಿ. ನಾವು ಈ ಸರಳವಾಗಿ ಉತ್ತರ ಕೊಡೋದ್ರ ಮೂಲಕ ಬಹಳಷ್ಟು ಕ್ಲಿಷ್ಟಕರ ಪ್ರಶ್ನೆಗಳಿಗೆ ನೀವು ಒಂದು ಜವಾಬ್ದಾರಿಯುತ ಸಂದೇಶವನ್ನು ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಮೀಟಿಂಗ್ ಬಾಸ್. ತುಂಬ ಥ್ಯಾಂಕ್ ಯು ವೆರಿ ಮಚ್ ಕಮಿಂಗ್ ಹಿಯರ್. ತಮ್ಮಿಬ್ಬರಿಗೂ ಧನ್ಯವಾದಗಳು. ಐ ಡೋಂಟ್ ನೋ, ಬಟ್ ವಾಟ್ ಎವರ್ ಐ ಸೆಡ್. ಥ್ಯಾಂಕ್ ಯು ಸರ್, ಸೋ ಸ್ವೀಟ್ ಆಫ್ ಯು. ನಮ್ಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್ ಸರ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.